ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ. ಪವಿತ್ರ ತಂದೆಯಾದ ದೇವರೇ, ನಿನ್ನ ಮಹಿಮೆಯನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಅತಿ ಶ್ರೇಷ್ಠನು, ನೀನು ಬಲಾಶಾಲಿಯು ಪರಾಕ್ರಮಿಯೂ ಆಗಿರುವೆ. ಪ್ರಭು ಯೇಸುವೆ, ನಿನ್ನ ಸನ್ನಿಧಿಯಲ್ಲಿ ನಾವಿಲ್ಲಿ ಒಂದುಗೂಡಿದ್ದೇವೆ. ಈ ನಮ್ಮ ಸಭೆಯನ್ನು ಮತ್ತು ನಾವು ಮಾಡುವ ಆರಾಧನೆಯನ್ನು ಆಶೀರ್ವದಿಸು ಸ್ವಾಮಿ. ನಿನ್ನ ಶಾಂತಿಯು ನಮ್ಮೊಳಗೆ ನೆಲೆಸಲಿ, ನಮ್ಮ ಹೃದಯಗಳು ನಿನ್ನಲ್ಲಿ ಉಲ್ಲಾಸಿಸಲಿ. ನಿನ್ನ ಪ್ರಸನ್ನತೆಯನ್ನು ನಮ್ಮ ಜೀವನದ ಪ್ರತಿ ಕ್ಷಣಗಳಲ್ಲಿ ಅನುಭವಿಸಲು ನಿನ್ನ ಕೃಪೆಯನ್ನು ನಮಗೆ ನೀಡು ಸ್ವಾಮಿಯೇ. ನಿನ್ನ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸು. ಇಂದಿನ ದಿನ ನಿನ್ನ ಆಧ್ಯಾತ್ಮಿಕ ಜ್ಞಾನವನ್ನು ನಮಗೆ ಅನುಗ್ರಹಿಸಿ ನಿನ್ನ ಮಹಿಮೆಗಾಗಿ ಬದುಕಲು ನಮಗೆ ಮಾರ್ಗದರ್ಶನ ನೀಡು. ನಮ್ಮ ಈ ದಿನದ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಇಚ್ಛೆಯನ್ನು ಅನುಸರಿಸಲು ಸಹಾಯ ಮಾಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಸಲ್ಲಿಸ್ತೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ನಂದೇವರೇ, ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು. ನನ್ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನಂದೇವರೇ, ನಂದೇವರೇ, ಆಶ್ಚರ್ಯದಿಂದ ತುಂಬಿ ನೀ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿಶಕ್ತಿಯ ತೋರುವುದು. ನನ್ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ ಪಾಪ ತೊಳೆದನು. ತಂದೆಯ ನೋಡು, ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ನ ಪಾಪ ತೊಳೆದನು. ನನ್ಮನವೇ, ನನ್ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು,
ಶ್ರೇಷ್ಠನು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು ನಂದೇವರೇ ಆಶ್ಚರ್ಯದಿಂದ ತುಂಬಿ ನೀ ಸೃಷ್ಟಿಯ ಮಹತ್ವ ಕಾಣುವೆ ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು ನಂದೇವರೇ ನಂದೇವರೇ ಆಶ್ಚರ್ಯದಿಂದ ತುಂಬಿ ನಿನ್ ಶಕ್ತಿಯ ಮಹತ್ವ ಕಾಣುವೆ ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು 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 ನೀ ಶ್ರೇಷ್ಠನು ನೀ ಶ್ರೇಷ್ಠನು ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ವಂದನೆ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಆರಾಧನೆ
ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿನಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿಮಗಾಗಿ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನೀನಲ್ಲದೆ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, Hallelujah, Hallelujah.
ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು. ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು. ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವಕುರಿಮರಿಯು ಯೋಗ್ಯನು. Hallelujah, 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 ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ
ಯೇಸುವೆ ಸ್ತೋತ್ರ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ಯೇಸುವೆ, ಎಲ್ಲ ಮಹಿಮೆಯನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಅಪರಿಮಿತ ಪ್ರೀತಿಗೆ ಚಿರಋಣಿಯಾಗಿದ್ದೇವೆ. ಆಮೆನ್. ಹಾಲೆಲೂಯ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ನಾವೀಗ ಕ್ರಿಸ್ಮಸ್ ಕಾಲದಲ್ಲಿದ್ದೇವೆ. ಎಲ್ಲ ಕಡೆ ಸಂತೋಷದ ವಾತಾವರಣವನ್ನು ನೋಡುತ್ತೇವೆ. ಶಾಪಿಂಗ್, ಡೆಕೋರೇಷನ್, ಮನೆಯನ್ನು ಬೆಳಕಿನಿಂದ ಶೃಂಗರಿಸುವುದು, ಕ್ರಿಸ್ಮಸ್ ಟ್ರೀ, ನಕ್ಷತ್ರಗಳನ್ನು ಹಾಕುವುದು ಮುಂತಾದುದೆಲ್ಲ ನಡೆಯುತ್ತಾ ಇದೆ. ಸರಿಯಲ್ಲವೇ? ಈ ಎಲ್ಲ ಸಂತೋಷದ ಜೊತೆಗೆ ನಾವು ಕ್ರಿಸ್ಮಸ್ಸಿನ ನಿಜವಾದ ಅರ್ಥವನ್ನು ಮರೆಯಬಾರದು. ಕ್ರಿಸ್ಮಸ್ಸಿನ ಸಂಕೇತವೇನು ಹಾಗೂ ನನಗೂ ನಿಮಗೂ ಹೇಗೆ ಅನ್ವಯಿಸುತ್ತದೆ? ನಾನೀಗ ಕ್ರಿಸ್ಮಸ್ ಎಂದರೇನು ಎಂದು ಕೇಳಿದರೆ ಎಲ್ಲರೂ ಆ ಘಟನೆಯ ಬಗ್ಗೆ ಹೇಳುತ್ತಾರೆ. ಸರಿಯಲ್ಲವೇ? ಹಾಗಾದರೆ ನಿಮಗೆ ಕ್ರಿಸ್ಮಸ್ ಎಂದರೇನು? ಜನರು ಆ ಘಟನೆಯ ಬಗ್ಗೆ ಅಥವಾ ಆ ದಿನ ಏನು ಜರುಗಿತು ಅದರ ಬಗ್ಗೆ ಹೇಳುತ್ತಾರೆ. ನಿಮಗೆ ಕ್ರಿಸ್ಮಸ್ಸಿನ ಸಂಕೇತವೇನು? ನಿಮ್ಮಲ್ಲಿ ಕ್ರಿಸ್ಮಸ್ ಏನು ಪ್ರಭಾವ ಬೀರಿದೆ? ಅದು ನಿಮಗೆ ಹೇಗೆ ಮುಖ್ಯವಾಗಿದೆ? ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ, ಒಬ್ಬ ಮನುಷ್ಯನ ಹುಟ್ಟಿದ ದಿನವನ್ನು, ಆತನ ಕಾರ್ಯಸೂಚಿ ಮತ್ತು ಉದ್ದೇಶವನ್ನು ಈ ಪ್ರಪಂಚದಲ್ಲಿ ಸಂಭ್ರಮದಿಂದ ಆಚರಿಸುವುದು. ಆಮೆನ್. ಅಥವಾ ಸೃಷ್ಟಿಕರ್ತನು ತನ್ನ ಸೃಷ್ಟಿಯನ್ನು ಹಿಂಬಾಲಿಸುವುದು, ಅದನ್ನು ರಕ್ಷಿಸಲು. ಅಥವಾ ನಿತ್ಯ ಕಾಲವು ಸಮಯದ ಗತಿಯನ್ನು ಪ್ರವೇಶಿಸುವುದು. ನಿತ್ಯ ದೇವರು ಅಥವಾ ಶಾಶ್ವತ ದೇವರು ಸಮಯದ ಚೌಕಟ್ಟಿನೊಳಗೆ ಪ್ರವೇಶಿಸುವುದು. ಸರಿಯಲ್ಲವೇ? ಆಮೆನ್. ಆತನು ಯಾರು ದೇವರಿದ್ದವನು ತನ್ನ ದೈವತ್ವವನ್ನು ಬರಿದು ಮಾಡಿ ಒಬ್ಬ ಮನುಷ್ಯನಾಗಿ ಈ ಪ್ರಪಂಚಕ್ಕೆ ಇಳಿದು ಬಂದನು. ನಿತ್ಯ ಶಾಶ್ವತ ಕಾಲದಿಂದ ಆತನು ಸೀಮಿತ ಸಮಯಕ್ಕೆ ಬಂದನು. ಆದರೆ ಅನೇಕ ಸಲ ಜನರು ಕ್ರಿಸ್ಮಸ್ ನಕ್ಷತ್ರವನ್ನು ತೂಕಾಡಿಸುವುದು, ಮನೆಯನ್ನು ಬೆಳಕಿನಿಂದ ಶೃಂಗರಿಸುವುದು, ಕ್ರಿಸ್ಮಸ್ ಟ್ರೀ ಮತ್ತು ಅಲ್ಲಿಟ್ಟ ಕೆಲವು ಉಡುಗೊರೆಗಳು, ಅವುಗಳಲ್ಲಿ ನೋಡಿದರೆ ಅನೇಕ ಡಬ್ಬಿಗಳು ಖಾಲಿ ಇರುತ್ತವೆ. ಖಾಲಿ ಡಬ್ಬಗಳು ಮತ್ತು ಖಾಲಿ ಚೆಂಡುಗಳು. ಹೌದು, ನಕಲಿ ಉಡುಗೊರೆಗಳು ತೂಕಾಡಿಕೊಂಡು ಇರುತ್ತವೆ. ಹೌದು, ಮರದ ತುಂಬ ಉಡುಗೊರೆಗಳು, ಆದರೆ ಅವೆಲ್ಲವೂ ನಕಲಿ ಆಗಿರುತ್ತವೆ. ಅದೇ ರೀತಿ ಈ ಎಲ್ಲ ಸಂಭ್ರಮಾಚರಣೆಯ ನಂತರ ಅವರ ಕ್ರಿಸ್ಮಸ್ ಬರಿದಾಗಿರುತ್ತದೆ. ಹೌದು, ಕ್ರಿಸ್ಮಸ್ ಪಾಪ, ಕ್ರಿಸ್ಮಸ್ ನಕ್ಷತ್ರ, ಕ್ರಿಸ್ಮಸ್ ಟ್ರೀ ಹಾಗೂ ಉಡುಗೊರೆಗಳಿಂದ ಕೊನೆಗೊಳ್ಳುತ್ತದೆ ಮತ್ತು ಅದು ಎಕ್ಸ್ಮಾಸ್ ಆಗಿರುತ್ತದೆ. ಸರಿಯಲ್ಲವೇ? ಹೌದು, ಶಾಪಿಂಗ್, ಹೊಸ ಬಟ್ಟೆ ಬರೆಗಳು, ಉಡುಗೊರೆಗಳು, ಕುಸ್ವಾರ್ ಮತ್ತು ಸಿಹಿ ತಿಂಡಿ ಹಂಚುವುದು, ಕೇಕ್, ನಕ್ಷತ್ರ, ಟ್ರೀ ಜೊತೆಗೊಂದು ರುಚಿಕರವಾದ ಊಟ ಮಾಡುವುದು, ಅದೇ ಕ್ರಿಸ್ಮಸ್ ಎಂದು ಭಾವಿಸುತ್ತೇವೆ.
ಇದೆಲ್ಲದರ ನಡುವೆ ನಾವು ಮರೆಯುತ್ತೇವೆ ಈ ಪ್ರಪಂಚಕ್ಕೆ ಏನು ಸಂದೇಶವನ್ನು ಕ್ರಿಸ್ಮಸ್ ತಂದಿದೆ ಎಂದು. ಪ್ರತಿಯೊಬ್ಬನಿಗೆ ಹೇಗೆ ಸಂಕೇತವಾಗಿದೆ ಮತ್ತು ನಮಗೆ ಹೇಗೆ ಸಂಕೇತವಾಗಿದೆ ಎಂದು. ಆಮೆನ್. ಕ್ರಿಸ್ಮಸ್ ಅಂದರೆ ಎಲ್ಲವೂ ಕ್ರಿಸ್ತನಾಗಿದ್ದಾನೆ. ಹೌದು, ಕ್ರಿಸ್ಮಸ್ ಅಂದರೆ ಎಲ್ಲವೂ ಯೇಸುವಾಗಿದ್ದಾನೆ. ಆಮೆನ್. ಹಾಲೆಲೂಯ. ಯೋಹಾನ ಅಧ್ಯಾಯ 9 ವಾಕ್ಯ 5. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದನು. ಯೋಹಾನ ಅಧ್ಯಾಯ 8 ವಾಕ್ಯ 12. ಯೇಸು ಪುನಃ ಜನರೊಂದಿಗೆ ಮಾತನಾಡುತ್ತಾ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಅವನು ಜೀವದ ಬೆಳಕನ್ನು ಹೊಂದಿರುವನು ಎಂದು ಹೇಳಿದನು. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೇಸು ಲೋಕದ ಬೆಳಕಾಗಿದ್ದಾನೆ ಮತ್ತು ಜೀವದ ಬೆಳಕಾಗಿದ್ದಾನೆ. ಆಮೆನ್. ಸರಿಯಲ್ಲವೇ? ಯಾರು ಕತ್ತಲೆಯಲ್ಲಿ ಕುಳಿತುಕೊಂಡಿದ್ದಾರೆ ಅವರೊಂದು ಬೆಳಕನ್ನು ಕಂಡರು. ಯೋಹಾನ ಅಧ್ಯಾಯ 1 ವಾಕ್ಯ 4. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಮತ್ತಾಯ ಅಧ್ಯಾಯ 4 ವಾಕ್ಯ 16. ಹೀಗೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಯ ಜನರಿಗೆ ಮಹಾ ಬೆಳಕು ಕಾಣಿಸಿತು. ಮರಣದ ಛಾಯೆ ನೆರೆದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬೆಳಕು ಉದಯವಾಯಿತು ಎಂಬುದು. ಹೌದು, ಕತ್ತಲಲ್ಲಿ ವಾಸಿಸಿರುವ ಜನರು ಅವರೊಂದು ಮಹಾ ಬೆಳಕನ್ನು ಕಂಡರು. ಹೌದು, ಮುಂದುವರಿಸಿ ಹೇಳುತ್ತದೆ, ಮರಣದ ಛಾಯೆ ನೆರೆದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬೆಳಕು ಉದಯವಾಯಿತು. ನಿಮಗೆ ಅರ್ಥವಾಯಿತೆ? ಕತ್ತಲಲ್ಲಿ ವಾಸಿಸುವ ಜನರು ಮಹಾ ಬೆಳಕನ್ನು ಕಂಡರು ಮತ್ತು ಅವರಿಗೆ, ಆ ಸೀಮೆಯಲ್ಲಿ ವಾಸಿಸುವವರಿಗೆ, ಯಾವ ಸೀಮೆ? ಮರಣದ ಛಾಯೆ ನೆರೆದ ಪ್ರದೇಶ. ಜನರು ಎಲ್ಲಿ ವಾಸಿಸಿರುತ್ತಾರೆ? ಅವರು ಮರಣದ ಛಾಯೆ ನೆರೆದ ಪ್ರದೇಶದಲ್ಲಿ ವಾಸಿಸಿರುತ್ತಾರೆ. ಅವರು ಒಂದು ಮಹಾ ಬೆಳಕನ್ನು ಕಂಡರು. ಯೇಸು ಪ್ರಪಂಚಕ್ಕೆ ಬರುವ ಮೊದಲು ಈ ಪ್ರಪಂಚದ ಪರಿಸ್ಥಿತಿ ಹೇಗಿತ್ತು? ದೇವರ ವಾಕ್ಯ ಹೇಳುತ್ತದೆ, ಅವರೆಲ್ಲರೂ ಕತ್ತಲೆಯಲ್ಲಿ ವಾಸಿಸುತ್ತಿದ್ದರು. ದೇವರನ್ನು ತಿಳಿಯದೆ, ದೇವರ ಮಾರ್ಗವನ್ನು ತಿಳಿಯದೆ, ದೇವರ ಕಡೆ ಹೇಗೆ ಬರುವುದು ಎಂದು ತಿಳಿಯದೆ, ಆತನನ್ನು ಹೇಗೆ ಹುಡುಕುವುದೆಂದು ತಿಳಿಯದೆ, ಆತನಿಗೆ ಏನು ಮೆಚ್ಚುಗೆ ಆಗುತ್ತದೆಂದು ತಿಳಿಯದೆ, ಯಾವುದು ಆತನಿಗೆ ಅಸಮಾಧಾನ ಪಡಿಸುತ್ತದೆ ಅದೂ ತಿಳಿಯದೆ ಜನರು ಕತ್ತಲಲ್ಲಿ ವಾಸಿಸುತ್ತಿದ್ದರು. ಅದಲ್ಲದೆ ಅವರು ದೇವರ ಬಗ್ಗೆ ತಿಳುವಳಿಕೆ ಇಲ್ಲದೆ, ಆತನ ಬಗ್ಗೆ ಜ್ಞಾನವಿಲ್ಲದೆ ಮಾತ್ರವಲ್ಲ, ಅವರು ಮರಣದ ಛಾಯೆ ಇರುವ ಸೀಮೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಹೌದು, ಮರಣದ ಛಾಯೆ ಇರುವ ಸೀಮೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದರು. ಅದು ಮನುಷ್ಯನ ಸ್ಥಿತಿ ಮತ್ತು ಅವನ ಪರಿಸ್ಥಿತಿ. ಅವರು ಮರಣದ ಛಾಯೆ ಇರುವ ಸೀಮೆ ಪ್ರದೇಶದಲ್ಲಿದ್ದಾರೆ. ಯಾವುದೇ ಭರವಸೆ ಇಲ್ಲದೆ, ಯಾವುದೇ ಉದ್ದೇಶವಿಲ್ಲದೆ, ಯಾವುದೇ ತಿಳುವಳಿಕೆ ಇಲ್ಲದೆ, ಜ್ಞಾನವಿಲ್ಲದೆ, ದೇವರ ಬಗ್ಗೆ ಏನೂ ತಿಳಿಯದೆ. ಫರಿಸೇಯರು ಮತ್ತು ಸದ್ದುಕಾಯರಿಗೆ ಕಾನೂನು ಇತ್ತು, ಆದರೂ ಅವರಿಂದ ಯೇಸುವನ್ನು ಗುರುತಿಸಲು ಆಗಲಿಲ್ಲ. ಯೇಸು ಅವರಲ್ಲಿಯೇ ಬಂದಾಗ. ಸರಿಯಲ್ಲವೇ? ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಆತನು ಭೂಲೋಕದ ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಜೀವವಿದೆ.
ಆದುದರಿಂದ ಕತ್ತಲಲ್ಲಿ ವಾಸಿಸುವ ಜನರಿಗೆ ಆತನು ಬೆಳಕಾದನು. ಆ ಬೆಳಕು ಕತ್ತಲೆಯನ್ನು ಪ್ರವೇಶಿಸಿತು. ಆದುದರಿಂದ ಕ್ರಿಸ್ಮಸ್ ಅಂದರೆ ಬೆಳಕು ಕತ್ತಲೆಯನ್ನು ಪ್ರವೇಶಿಸಿತು. ಕ್ರಿಸ್ಮಸ್ ಅಂದರೆ ಜೀವವು ಮರಣವನ್ನು ಪ್ರವೇಶಿಸಿತು. ಆಮೆನ್. ಜೀವವು ಮರಣವನ್ನು ಪ್ರವೇಶಿಸಿತು. ದೇವರು ತನ್ನ ಸೃಷ್ಟಿಯೊಳಗೆ, ಸೃಷ್ಟಿಕರ್ತನು ಸೃಷ್ಟಿಯೊಳಗೆ ಪ್ರವೇಶಿಸಿದನು. ಅದು ಹೇಗೆ ಸಂಕೇತವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಹಾಗೂ ಅದನ್ನು ತಿಳಿದುಕೊಳ್ಳಬೇಕಾದರೆ ಬೇರೆ ಬೇರೆ ಧರ್ಮದ ಪುಸ್ತಕಗಳನ್ನು ನೋಡಬೇಕು. ಪ್ರತಿಯೊಂದು ಧರ್ಮವು ಒಂದು ದೇವರ ಬಗ್ಗೆ ತಿಳಿಸುತ್ತದೆ, ಸರಿಯಲ್ಲವೇ? ಒಂದು ದೈವದ ಬಗ್ಗೆ. ಆದರೆ ಬೈಬಲ್ ಮಾತ್ರ ಒಂದು ಪುಸ್ತಕ ಮನುಷ್ಯನ ಬಗ್ಗೆ ಮಾತಾಡುತ್ತದೆ. ಪ್ರತಿಯೊಂದು ಪುಸ್ತಕವು ಒಂದು ದೈವದ ಬಗ್ಗೆ, ಹೇಗೆ ಅವನನ್ನು ಮೆಚ್ಚಿಸುವುದು, ಹೇಗೆ ಜೀವಿಸುವುದು ಎಂದು ಹೇಳಬಹುದು. ಆದರೆ ಬೈಬಲ್ ಮಾತ್ರ ಒಂದು ಪುಸ್ತಕ ಮನುಷ್ಯನ ಬಗ್ಗೆ ತಿಳಿಸುತ್ತದೆ. ಮನುಷ್ಯನ ಹತಾಶೆ, ದೇವರಿಲ್ಲದೆ ಮನುಷ್ಯನು ಎಷ್ಟು ಅಸಹಕನು. ಒಬ್ಬ ಕಚ್ಚಾ ಮನುಷ್ಯನು ದೇವರಿಲ್ಲದೆ ಏನು ಮಾಡಲು ಸಮರ್ಥನು. ಅವನನ್ನು ಅವನಾಗಿಯೇ ಬಿಟ್ಟರೆ ಅವನ ದುರ್ಬಲತೆ, ಹೋರಾಟ, ವೈಫಲ್ಯಗಳು ಏನೆಂದು ಬೈಬಲ್ ಬಿಟ್ಟರೆ ಬೇರೆ ಯಾವುದೇ ಪುಸ್ತಕ ವಿವರಣೆಯನ್ನು ನೀಡುವುದಿಲ್ಲ. ಹೌದು, ಮನುಷ್ಯನು ಎಷ್ಟರ ಮಟ್ಟಿಗೆ ಕೆಳಗಿಳಿಯಬಲ್ಲನು. ಮನುಷ್ಯನ ತೊಂದರೆಗಳು ಮನುಷ್ಯನನ್ನು ಅವನಷ್ಟಕ್ಕೆ ಬಿಟ್ಟರೆ ಅವನ ಪರಿಸ್ಥಿತಿಯು ಎಷ್ಟೆಂದು ಹತಾಶವಾಗಿರುತ್ತದೆ. ಅವನು ಯಾವುದಕ್ಕೆಲ್ಲ ಸಮರ್ಥನು. ಅವನ ಸ್ವಾರ್ಥ. ಆದಾಮನಿಂದ ಪ್ರತಿಯೊಬ್ಬನನ್ನು ನೋಡಿ, ದಾವೀದ, ಸೊಲೊಮನ್, ಸಂಸೋನ್, ಯಾರನ್ನಾದರೂ ನೋಡಿ ಅವರೆಷ್ಟು ಕೆಳಮಟ್ಟಕ್ಕೆ ಇಳಿದರೆಂದು. ದೇವರ ಸಹಾಯವಿಲ್ಲದೆ. ಹೌದು, ಇದೆಲ್ಲವೂ ಮನುಷ್ಯನ ಬಗ್ಗೆ ತಿಳಿಸುತ್ತದೆ. ಮನುಷ್ಯನಲ್ಲಿರುವ ದುರ್ಬಲತೆ, ಮನುಷ್ಯನ ಹೋರಾಟಗಳು, ಮನುಷ್ಯನ ಅಪೂರ್ಣತೆಯನ್ನು ಬೈಬಲ್ ಮಾತ್ರ ತಿಳಿಸುತ್ತದೆ. ಹಾಗೂ ಅದನ್ನು ಸುವಾರ್ತೆ ಎಂದು ಕರೆಯುತ್ತಾರೆ. ಯಾಕೆಂದರೆ ಇದು ಭರವಸೆಯನ್ನು ನೀಡುತ್ತದೆ. ಮನುಷ್ಯನ ಹತಾಶೆಯ ಪರಿಸ್ಥಿತಿಯಲ್ಲಿ. ಆಮೆನ್. ಹೌದು, ಅದು ಭರವಸೆಯ ಸಂದೇಶವನ್ನು ನೀಡುತ್ತದೆ. ಇದು ಸೃಷ್ಟಿಕರ್ತನು ತನ್ನ ಸೃಷ್ಟಿಯನ್ನು ಹಿಂಬಾಲಿಸುವ ಬಗ್ಗೆ ಆಗಿದೆ. ಅವನನ್ನು ಪುನರ್ಸ್ಥಾಪಿಸಲು, ಯಾಕೆಂದರೆ ಅವನ ಪ್ರೀತಿಯ ಹಾಗೂ ಶ್ರೇಷ್ಠ ಮಟ್ಟದ ಸೃಷ್ಟಿಗೋಸ್ಕರ. ಆಮೆನ್. ಈಗ ಯೇಸು ಬಂದರು ಮತ್ತು ತಂದೆ ದೇವರ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ತಂದೆಯ ಹೃದಯದ ಬಗ್ಗೆ ಅರಿವನ್ನು ನೀಡಿದರು, ಸರಿಯಲ್ಲವೇ? ಹೌದು, ಯೇಸುವು ದೇವರ ರಾಜ್ಯದ ಬಗ್ಗೆ ತಿಳುವಳಿಕೆಯನ್ನು ತಂದರು. ಯೇಸುವು ಆ ತಿಳುವಳಿಕೆಯನ್ನು ನೀಡದೇ ಇರುತ್ತಿದ್ದರೆ ನಾನು ಮತ್ತು ನೀವು ದೇವರು ಎಂದರೆ ಎಲ್ಲೋ ದೂರದಲ್ಲಿರುವ ಒಂದು ಆಕೃತಿ ಎಂದು ಭಾವಿಸುತ್ತಿದ್ದೆವು. ಯೇಸುವು ದೇವರ ಹೃದಯವನ್ನು ಪ್ರಕಟಿಸಿದರು. ದೇವರೆಂದರೆ ತಂದೆ ಎಂದು ಪ್ರಕಟಿಸಿದರು, ಸರಿಯಲ್ಲವೇ? ಆಮೆನ್. ಯೇಸುವು ದೇವರ ರಾಜ್ಯ ಹಾಗೂ ಆ ರಾಜ್ಯದ ಜೀವನದ ಬಗ್ಗೆ ತಿಳುವಳಿಕೆಯನ್ನು ತಂದರು. ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿದರು. ಅದನ್ನು ಹೇಗೆ ಪ್ರವೇಶಿಸುವುದೆಂದು ತಿಳಿಸಿದರು. ಆಮೆನ್. ಕ್ರಿಸ್ಮಸ್ ಎಂದರೆ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವುದು. ಆಮೆನ್. ಯೋಹಾನನು
ಅದನ್ನು ವಶಪಡಿಸಿಕೊಂಡನು. ಆದುದರಿಂದ ಯೋಹನ ಅಧ್ಯಾಯ 3 ವಾಕ್ಯ 16ರಲ್ಲಿ ಅವನು ಹೇಳುತ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕ್ರಿಸ್ಮಸ್ ಎಂದರೆ ಒಬ್ಬನು ಈ ಲೋಕದಲ್ಲಿ ಜನಿಸಿದನು. ಮತ್ತು ಆತನು ಯಾಕೆ ಜನಿಸಿದನು? ಆತನು ಸಾಯಲು ಹುಟ್ಟಿದನು, ಸರಿಯಲ್ಲವೇ? ಆದುದರಿಂದ ಆತನು ಈ ಲೋಕದಲ್ಲಿ ಜನಿಸಿದರಿಂದ ಆತನು ಸತ್ತನು. ಹೌದು, ಆತನು ಯಾಕೆ ಸಾಯಬೇಕಿತ್ತು? ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟುದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿಲ್ಲ, ಆದರೂ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ ಬಲಿಯಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟುದರಲ್ಲಿಯೇ ಆತನ ನಿಜವಾದ ಪ್ರೀತಿಯು ತೋರಿಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನದ್ದೇವೆ. ದೇವರ ಈ ಒಂದು ಕಾರ್ಯವು ಮಾನವ ಜಾತಿಗೆ ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಯಿತು. ದೇವರಿಗೆ ಇದಕ್ಕಾಗಿ ಎಷ್ಟು ಬೆಲೆಯನ್ನು ತೆರಬೇಕಾಯ್ತೆಂದು ಅನೇಕ ಸಲ ಇದು ನಮ್ಮ ತಿಳುವಳಿಕೆಗೆ ಮೀರಿದ ವಿಷಯವಾಗಿದೆ, ಸರಿಯಲ್ಲವೇ? ಅನೇಕ ಸಲ ನಾವು ಕೇಳುತ್ತೇವೆ, ಇದರಿಂದ ಆತನ ಪ್ರೀತಿಯು ಪ್ರಕಟಗೊಂಡಿತು, ಅಥವಾ ಆತನು ಈ ರೀತಿಯಾಗಿ ತನ್ನ ಪ್ರೀತಿಯನ್ನು ಪ್ರಕಟಿಸಿದನೆಂದು. ಅದೇನೆಂದರೆ, ಆತನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು ಮತ್ತು ಆತನ ಮುಖಾಂತರ ನಾವು ಬದುಕಬೇಕೆಂದು. ಇದರಲ್ಲಿ ಅನೇಕ ಅಂಶಗಳಿವೆ. ಮೊದಲನೆಯದಾಗಿ ದೇವರ ವಾಕ್ಯ ಹೇಳುತ್ತದೆ, ಆತನು ತನ್ನ ದೈವತ್ವವನ್ನು ಬರಿದು ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದನು. ಅದಕ್ಕೆ ಆತನು ಏನು ಬೆಲೆ ತೆರಬೇಕೆಂದು ನಿಮಗೆ ತಿಳಿದಿದೆಯೇ? ದೈವತ್ವವನ್ನು ಸಂಪೂರ್ಣವಾಗಿ ತೊರೆದು ಬಂದದ್ದು ಬಿಟ್ಟರೆ ಆತನು ಒಂದು ಮನುಷ್ಯ ದೇಹದೊಳಗೆ ನಿತ್ಯ ಕಾಲಕ್ಕೂ ಸಿಕ್ಕಿಕೊಂಡಿರಬೇಕಾಯಿತು. ಹೌದು, ಯೇಸು ಒಂದು ಮನುಷ್ಯನ ದೇಹದೊಳಗೆ ನಿತ್ಯ ಕಾಲಕ್ಕೂ ಸಿಕ್ಕಿಕೊಂಡಿರಬೇಕಾಯಿತು. ಯಾವುದೇ ಆಕಾರ ಇಲ್ಲದವನು, ಆತನು ಮನುಷ್ಯನ ಆಕಾರವನ್ನು ತೆಗೆದುಕೊಂಡನು. ಮನುಷ್ಯನಾಗಿ ಬರಲು ಆಯ್ಕೆ ಮಾಡಿದನು. ಶಾಶ್ವತವಾಗಿ ಮನುಷ್ಯ ದೇಹದೊಳಗೆ ಸಿಲುಕಿಕೊಂಡನು ಹಾಗೂ ಆ ದೇಹದೊಳಗೆ ಸೀಮಿತವಾಗಿ ಉಳಿದನು. ಹಾಗೂ ಆತನು ಏನಾಗಿದ್ದನು ಹಾಗೆ ಹಿಂತಿರುಗಲಾರದಾದನು. ಹೌದು, ನಿಮಗೆ ಅರ್ಥವಾಯ್ತಲ್ಲವೇ? ಒಂದು ಕಾಲದಲ್ಲಿ ಆತನು ಏನಾಗಿದ್ದ ಆ ಸ್ಥಿತಿಗೆ ಆತನು ಹಿಂತಿರುಗಲಾರದಾದನು. ಆತನು ಒಂದು ದೇಹದೊಳಗಿದ್ದಾನೆ. ಅದು ನಮಗೆ ಹೇಗೆ ತಿಳಿದಿದೆ? ಆತನು ಪುನರುತ್ಥಾನವಾದ ಮೇಲೆ ತೋಮನಿಗೆ ಹೇಳಿದನು, ನನ್ನನ್ನು ಮುಟ್ಟಿ ನೋಡು, ಸ್ಪರ್ಶಿಸು ಎಂದು. ಯೋಹನ 21ರಲ್ಲಿ ಹೇಳುತ್ತದೆ, ಆತನು ಬೆಳಗಿನ ಉಪಹಾರವನ್ನು ಸಿದ್ಧಪಡಿಸಿದ್ದನು. ಸಮುದ್ರದ ದಡದಲ್ಲಿ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ನೋಡಿದರು ಮತ್ತು ಯೇಸು ಅವರ ಜೊತೆ
ತಿಂದರು. ಆದುದರಿಂದ ಒಂದು ಆತ್ಮವು ತಿಂಡಿಯನ್ನು ತಿನ್ನಲು ಸಾಧ್ಯವಿಲ್ಲ, ಆದರೆ ಯೇಸು ತಿಂದರು, ಏಕೆಂದರೆ ಆತನು ದೇಹದೊಂದಿಗೆ ಇದ್ದನು ಹಾಗೂ ಈಗಲೂ ದೇಹದೊಂದಿಗೆ ಇದ್ದಾನೆ. ಆಮೆನ್. ಯೋಹೋನ ಅಧ್ಯಾಯ 21 ವಾಕ್ಯ 9-13. ಅವರು ದಡಕ್ಕೆ ಬಂದು ಸೇರಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ಮತ್ತು ರೊಟ್ಟಿಯನ್ನು ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು, ಸಿಮೋನ್ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ದಡಕ್ಕೆ ಎಳೆದುಕೊಂಡು ಬಂದನು. ಅದು 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆಯು ಹರಿದಿರಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡಿರಿ ಎಂದು ಹೇಳಿದನು. ಶಿಷ್ಯರು ಆತನನ್ನು ಕರ್ತನೆಂದು ತಿಳಿದಿದ್ದರಿಂದ ನೀನು ಯಾರು ಎಂದು ಕೇಳುವುದಕ್ಕೆ ಅವರಲ್ಲಿ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು, ಹಾಗೆ ಮೀನನ್ನು ಕೊಟ್ಟನು. ಆಮೆನ್. ಆತನು ಹಿಂತಿರುಗಿ ಬರುತ್ತಾನೆಂಬ ಭರವಸೆ ಇದೆ. ನಾನು ಕೆಲವು ಸಮಯದ ಮೊದಲು ಹೇಳಿದ ಪ್ರಕಾರ ಈ ಲೋಕದಲ್ಲಿ ಬದುಕಬೇಕಾದರೆ ಕಾನೂನುಬದ್ಧವಾದ ದೇಹವಿರಬೇಕು. ನಿಜವಾಗಿ ಹೇಳುವುದಾದರೆ ಯೇಸು ಈ ಭೂಲೋಕಕ್ಕೆ ಯಾಕೆ ಬಂದರು? ಒಬ್ಬ ಮನುಷ್ಯನಾಗಿ ಯಾಕೆ ಬರಬೇಕಾಯಿತು? ಆದಿಕಾಂಡ ಅಧ್ಯಾಯ 1 ವಾಕ್ಯ 26. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪ್ರಾಣಿಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೌದು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಹಾಗೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಧಿಕಾರವನ್ನು ಈ ಭೂಮಿಯ ಮೇಲೆ ನಡೆಸಲಿ ಅಂದನು. ಹೌದು, ಭೂಮಿಯ ಮೇಲೆ ದೊರೆತನ ನಡೆಸಲು, ಅಧಿಕಾರ ನಡೆಸಲು, ಪ್ರಭುತ್ವ ನಡೆಸಲು ಮೊದಲ ಪುರುಷನಿಗೆ ಬಿಟ್ಟು ಕೊಟ್ಟನು. ಸರಿಯಲ್ಲವೇ? ಹಾಗೂ ದೇವರು ಘೋಷಿಸುತ್ತಾರೆ, ಇಂದಿನಿಂದ ಭೂಮಿಯು ಮನುಷ್ಯನಿಂದ ನಡೆಸಲ್ಪಡಲಿ. ಅಂದಿನಿಂದ ಭೂಮಿಯ ಮೇಲೆ ಎಲ್ಲಾ ಅಧಿಕಾರವನ್ನು, ದೊರೆತನವನ್ನು, ಪ್ರಭುತ್ವವನ್ನು ಮನುಷ್ಯನಿಗೆ ನೀಡಿದನು. ಆಮೆನ್. ಸೈತಾನನು ಸರ್ಪದ ದೇಹವನ್ನು ಪ್ರವೇಶಿಸಿ ಹವ್ವಳನ್ನು ಮೋಸಗೊಳಿಸಿದನು ಮತ್ತು ಆಕೆಯು ಆ ಹಣ್ಣನ್ನು ಆದಾಮನಿಗೆ ನೀಡಿ ಅವನು ತಿಂದಾಗ ದೇವರ ವಾಕ್ಯ ಹೇಳುತ್ತದೆ, ದೇವರ ಮಹಿಮೆಯು ಮನುಷ್ಯನನ್ನು ತೊರೆದು ಹೋಯಿತು. ಅವಿಧೇಯವಾದ ದೇಹದೊಳಗೆ ದೇವರಾತ್ಮನು ನೆಲೆಗೊಳ್ಳಲು ಸಾಧ್ಯವಿಲ್ಲ. ಬಂಡಾಯವಿದ್ದ ದೇಹದೊಳಗೆ ದೇವರ ಆತ್ಮನು ನೆಲೆಗೊಳ್ಳಲು ಅಸಾಧ್ಯ. ಅವಿಧೇಯನಾದ ಮನುಷ್ಯ ದೇಹ, ಸರಿಯಲ್ಲವೇ? ಆದುದರಿಂದ ದೇವರ ಆತ್ಮವು ಮನುಷ್ಯನನ್ನು ಬಿಟ್ಟು ಹೋಯಿತು. ದೇವರ ಮಹಿಮೆಯು ಮನುಷ್ಯನನ್ನು ಬಿಟ್ಟು ಹೋಯಿತು. ಹೌದು, ಅವಿಧೇಯವಾದ ಹಾಗೂ ಬಂಡಾಯವೆದ್ದ ದೇಹದೊಳಗೆ ದೇವರಾತ್ಮನು ನೆಲೆಗೊಳ್ಳಲು ಅಸಾಧ್ಯವಾಯಿತು. ಹಾಗೂ ದೇವರು ಮೊದಲೇ ತಿಳಿಸಿದ್ದರು, ಈ ಮರದ ಫಲವನ್ನು ನೀವು ತಿಂದರೆ ಸಾಯುತ್ತೀರೆಂದು. ದೇವರು ಒಮ್ಮೆ ಹೇಳಿದ್ದರೆಂದರೆ ಆತನು ಮತ್ತೆ ಅದನ್ನು ಬದಲಾಯಿಸುವುದಿಲ್ಲ. ಇಡೀ ಬ್ರಹ್ಮಾಂಡದ ನ್ಯಾಯಕರ್ತನು ಪಕ್ಷಪಾತಿಯಾಗಲು ಸಾಧ್ಯವಿಲ್ಲ. ಆತನು ಮನುಷ್ಯನನ್ನು ಪ್ರೀತಿಸಿದರೂ ಸಹ ಆತನ ಸೃಷ್ಟಿಯಲ್ಲಿ ಮನುಷ್ಯನು ಶ್ರೇಷ್ಠ ಸೃಷ್ಟಿಯಾದರೂ, ತುಂಬಾ ಬೆಲೆ ಬಾಳುವವನಾದರೂ, ದೇವರ
ನೀತಿ, ದೇವರ ನ್ಯಾಯ ಆ ಮನುಷ್ಯನನ್ನು ಕ್ಷಮಿಸಲು ಅನುಮತಿ ನೀಡುವುದಿಲ್ಲ. ಹಾಗೆ ಮಾಡಿದರೆ ಆತನು ನ್ಯಾಯವಂತನಾಗಿರುವುದಿಲ್ಲ. ಸರಿಯಲ್ಲವೇ? ಯೆಶಾಯನ ಗ್ರಂಥ ಅಧ್ಯಾಯ 6 ವಾಕ್ಯ 3. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಹೌದು, ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಸೇನಾಧೀಶ್ವರನಾದ ಯೆಹೋವನು, ನಮ್ಮ ದೇವರು ಪರಿಶುದ್ಧನು. ಆತನಲ್ಲಿ ಯಾವುದೇ ಅಶುದ್ಧತೆಯಿಲ್ಲ. ಹೌದು, ಆತನು ಪರಿಶುದ್ಧನು, ಪವಿತ್ರನು. ಆತನ ಪರಿಶುದ್ಧತೆಯು ಸರಿ ಇಲ್ಲದನ್ನು ಒಪ್ಪಿಕೊಳ್ಳಲು ಬಿಡುವುದಿಲ್ಲ. ಆತನು ಉಚ್ಚರಿಸಿದ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯದ ವಿಷಯದಲ್ಲಿ. ಸರಿಯಲ್ಲವೇ? ಮನುಷ್ಯನು ತನ್ನ ಪ್ರೀತಿ ಪಾತ್ರದವರ ಅನೇಕ ತಪ್ಪನ್ನು ಮುಚ್ಚಿಡುತ್ತಾನೆ. ಆದರೆ ದೇವರು ಹಾಗೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಆತನ ಪರಿಶುದ್ಧತೆ, ಆತನ ನೀತಿವಂತತನ, ಆತನ ನ್ಯಾಯ ಹಾಗೆ ಮಾಡಲು ಅನುಮತಿಯನ್ನು ನೀಡುವುದಿಲ್ಲ. ಆಮೆನ್. ಆದಿಕಾಂಡ ಅಧ್ಯಾಯ 3 ವಾಕ್ಯ 14 ಮತ್ತು 15. ಒಂದು ಕಡೆ ಹೇಳುವುದಾದರೆ ದೇವರು ಮನುಷ್ಯನನ್ನು ಪ್ರೀತಿಸುತ್ತಾನೆ ಹಾಗೂ ಆತನು ನಾಶ ಹೊಂದಬಾರದು. ಇನ್ನೊಂದು ಕಡೆ ಮನುಷ್ಯನ ಪಾಪವನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಆತನ ಪರಿಶುದ್ಧತೆ, ಆತನ ನ್ಯಾಯ ಕಡೆಗಣಿಸಲು ಬಿಡುವುದಿಲ್ಲ. ಆದರೆ ಆತನ ಹೃದಯ ಮಾತ್ರ ತನ್ನ ಶ್ರೇಷ್ಠವಾದ ಪ್ರೀತಿಯ ಸೃಷ್ಟಿಯಾದ ಮನುಷ್ಯನನ್ನು ಹಿಂಬಾಲಿಸುತ್ತದೆ. ಸರಿಯಲ್ಲವೇ? ಆಮೆನ್. ಈಗ ಓದುವ. ಆಗ ಯೆಹೋವನಾದ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಕಾಡು ಮೃಗಗಳಲ್ಲಿಯೂ ಶಾಪಗ್ರಸ್ತನಾಗಿರುವೆ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನ ದಿನಗಳೆಲ್ಲ ಮಣ್ಣನ್ನೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅವನ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ದೇವರು ಹೇಳುತ್ತಾರೆ, ಸೈತಾನನಿಗೆ ಕ್ರಿಸ್ಮಸ್ ಶುಭಾಶಯಗಳು. ಅಥವಾ ಆತನು ಹೇಳುತ್ತಾನೆ, ಒಂದು ಸ್ತ್ರೀಯು ಒಂದು ಸಂತಾನವನ್ನು ತರುವಳು. ಹೌದು, ಹೇಗೆ ಒಂದು ಸ್ತ್ರೀಯನ್ನು ಉಪಯೋಗಿಸಿ ಮಾನವ ಜಾತಿಯನ್ನು ಮೋಸಗೊಳಿಸಿದಿ, ಅಂಥದೇ ಸ್ತ್ರೀಯಿಂದ ಒಂದು ಸಂತಾನವನ್ನು ತರುವೆನು ಮತ್ತು ಆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ದೇವರು ಹೇಳುವುದನ್ನು ಅನುವಾದಿಸಿದರೆ, ದೇವರು ಸೈತಾನನಿಗೆ ಹೇಳಲು ಪ್ರಯತ್ನಿಸುವುದೇನೆಂದರೆ, ನೀನು ಮನುಷ್ಯನಿಂದ ನಾನು ಅವನಿಗೆ ನೀಡಿದ ಅಧಿಕಾರ ಪ್ರಭುತ್ವವನ್ನು ಕದ್ದಿರಬಹುದು. ನಿನಗೆ ನಿಜವಾಗಿಯೂ ತಿಳಿದಿದೆ, ನನ್ನ ನಿತ್ಯ ಕಾಲದಿಂದ ನಾನು ಸಮಯದ ಗತಿಗೆ ಇಳಿಯಲು ಸಾಧ್ಯವಿಲ್ಲ. ಹಾಗೂ ನನ್ನ ವಾಕ್ಯವು ಹೇಳಿದೆ, ನೀನು ಪಾಪ ಮಾಡಿದರೆ ನೀನು ಸಾಯುತ್ತಿ. ನಿನಗೆ ತಿಳಿದಿದೆ, ನಾನು ಪರಿಶುದ್ಧ ದೇವರೆಂದು, ಮತ್ತು ನಾನು ಪಾಪ ಮತ್ತು ಉಲ್ಲಂಘನೆಯನ್ನು ಕಡೆಗಣಿಸುವುದಿಲ್ಲ. ನಾನು ಮನುಷ್ಯನನ್ನು ಪ್ರೀತಿಸಿದರೂ ಸಹ ನೀನು ಭಾವಿಸಿರಬಹುದು, ನೀನು ನನಗೆ ಕಟ್ಟಿ ಹಾಕಿದೆಯೆಂದು, ನನ್ನ ಬೆಲೆ ಬಾಳುವ ಸ್ವತ್ತಾಗಿರುವ ಮನುಷ್ಯನನ್ನು ನಾಶ ಮಾಡಿ. ಆದರೆ ಭೂಮಿಗೆ ಅಡಿಪಾಯ ಹಾಕುವ ಮೊದಲೇ
ಕುರಿಮರಿಯನ್ನು ಕೊಯ್ಯಲಾಗಿದೆ. ಹೌದು, ಅನೇಕ ಸಲ ಜನರು ಕೇಳುತ್ತಾರೆ, ದೇವರಿಗೆ ಮೊದಲೇ ತಿಳಿದಿರಲಿಲ್ಲವೇ ಮನುಷ್ಯನು ಆತನನ್ನು ವಿಫಲಗೊಳಿಸುತ್ತಾನೆಂದು, ಅವನು ಪಾಪ ಮಾಡುತ್ತಾನೆಂದು? ನನ್ನಲ್ಲಿ ಅನೇಕರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ದೇವರಿಗೆ ಮೊದಲೇ ತಿಳಿದಿರಲಿಲ್ಲವೇ ಸೈತಾನನು ಮೋಸ ಮಾಡುತ್ತಾನೆಂದು? ಹೌದು, ಸೈತಾನನಿಗೆ ತಿಳಿದಿತ್ತು ದೇವರ ಸೃಷ್ಟಿಯ ಕಾರ್ಯ ಮುಗಿದಿದೆ ಎಂದು. ಆತನು ಅಧಿಕಾರ ದೊರೆತನ ನಡೆಸಲು ಇನ್ನೊಬ್ಬ ಮನುಷ್ಯನನ್ನು ಸೃಷ್ಟಿಸಲು ಸಾಧ್ಯವಿಲ್ಲವೆಂದು. ಹೌದು, ದೇವರು ಎಲ್ಲವನ್ನೂ ಸೃಷ್ಟಿಸಿ ಆಗಿತ್ತು ಮತ್ತು ಮುಗಿದಿತ್ತು, ಕೊನೆಗೊಂಡಿತ್ತು. ಆದುದರಿಂದ ಸೈತಾನನು ತಿಳಿದ ಅವನು ಯಶಸ್ವಿ ಆದನೆಂದು. ಆದರೆ ಅದೇ ಗಳಿಗೆಯಲ್ಲಿ ದೇವರು ಸೈತಾನನಿಗೆ ಹೇಳುತ್ತಾನೆ, ಅಂಥದೇ ಸ್ತ್ರೀಯಲ್ಲಿ ನಾನು ಒಂದು ಅವಕಾಶವನ್ನು ಸೃಷ್ಟಿಸಿದ್ದೇನೆ. ಆಕೆಯ ಅವಿಧೇಯತೆಯಿಂದ ಆಕೆಯು ತನ್ನ ರಕ್ತವನ್ನು ಭ್ರಷ್ಟಗೊಳಿಸಿದರೂ ಸಹ ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ರಕ್ತವು ಭ್ರಷ್ಟಗೊಂಡರು. ರೋಮಾಪುರದವರಿಗೆ ಅಧ್ಯಾಯ 3 ವಾಕ್ಯ 23 ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಮತ್ತು ಅವನ ರಕ್ತವು ದೇವರ ಮಹಿಮೆಯಿಂದ ಬಿದ್ದಿದೆ. ಹೌದು, ದೇವರ ಮುಂದೆ ನೀತಿವಂತನಾದ ಒಬ್ಬ ಮನುಷ್ಯನೂ ಇಲ್ಲ. ಸೈತಾನನು ಭಾವಿಸಲಿಲ್ಲ ಈ ಲೋಕದಲ್ಲಿ ಶುದ್ಧವಾದ ರಕ್ತದ ಮನುಷ್ಯನು ಬರುವ ಸಂಭವ ಉದ್ಭವಿಸಬಹುದೆಂದು. ಯಾಕೆಂದರೆ ಮಾನವ ಕುಲವು ಭ್ರಷ್ಟಗೊಂಡಿದೆ, ಮಾನವನ ರಕ್ತವು ಭ್ರಷ್ಟಗೊಂಡಿದೆ. ಸರಿಯಲ್ಲವೇ? ಆಮೆನ್. ಆದರೆ ದೇವರು ಇಲ್ಲಿ ಸೈತಾನನಿಗೆ ಹೇಳುತ್ತಾನೆ, ನಿನಗೇನು ಅರ್ಥವಾಗಲಿಲ್ಲವೆಂದರೆ ಅದೇ ಸ್ತ್ರೀಯ ಗರ್ಭದಿಂದ ನಾನೊಂದು ಅವಕಾಶವನ್ನು ಒದಗಿಸಿದ್ದೇನೆಂದರೆ ಆಕೆಯ ಗರ್ಭದಲ್ಲಿದ್ದ ಮಗುವು ಆಕೆಯ ರಕ್ತದಲ್ಲಿ ಭಾಗಿಯಾಗದೇ ಇರುವುದು. ಆಮೆನ್. ನೀವು ಡಾಕ್ಟರಲ್ಲಿ ಕೇಳಿ ನೋಡಿ, ಒಂದು ಹೆಂಗಸು ಮಗುವನ್ನು ತನ್ನ ರಕ್ತದಲ್ಲಿ ಪಾಲುದಾರನಾಗದೆ ಗರ್ಭ ಧರಿಸಬಹುದೇ ಎಂದು. ಅದು ಸಾಧ್ಯವಿದೆ. ಮಗು ತನ್ನದೇ ರಕ್ತವನ್ನು ಹೊಂದಿಕೊಂಡಿರುತ್ತದೆ, ತಾಯಿಯ ರಕ್ತವನ್ನು ಹಂಚಿಕೊಳ್ಳದೇ ಇರುತ್ತದೆ. ನಿಮಗೆ ಇನ್ನೂ ಗೊಂದಲವಿದ್ದರೆ ನಾನೊಂದು ಉದಾಹರಣೆಯನ್ನು ನೀಡುತ್ತೇನೆ. ಹೆಂಗಸರು ಮುಖಾಮುಖಿಯಾಗುವ ಒಂದು ವಿಷಯವೆಂದರೆ RH ಫ್ಯಾಕ್ಟರ್. ತಾಯಿಯು RH ಪಾಸಿಟಿವ್ ಆದರೆ ಮಗುವು RH ನೆಗೆಟಿವ್ ಆಗಿರುತ್ತದೆ. ಹಾಗಿರುವಾಗ ಅವರಿಬ್ಬರದ್ದು ಬೇರೆ ಬೇರೆ ರಕ್ತದ ಗುಂಪು. ಒಂದು ವೇಳೆ ತಾಯಿಯ ರಕ್ತ ಪ್ಲಸೆಂಟದಿಂದ ಹರಿದು ಬರಲು ಪ್ರಯತ್ನಿಸಿದರೆ ತೊಂದರೆ ಆಗುತ್ತದೆ. ಯಾಕೆಂದರೆ ಅವರದ್ದು ರಕ್ತದ ಗುಂಪು ಬೇರೆ ಬೇರೆ ಆಗಿರುತ್ತದೆ. ದೇವರು ಸೈತಾನನಿಗೆ ಹೇಳುವುದೇನೆಂದರೆ, ನಿನಗೆ ತಿಳಿದೇ ಇರುವ ವಿಷಯವೇನೆಂದರೆ ನಾನು ಸ್ತ್ರೀಯ ಗರ್ಭದಲ್ಲಿ ಇಂಥ ಒಂದು ಯೋಜನೆಯನ್ನು ನಿರ್ಮಿಸಿದ್ದೇನೆಂದರೆ ಮನುಷ್ಯನ ರಕ್ತವು ಭ್ರಷ್ಟಗೊಂಡಿದ್ದರಿಂದ ಆತನ ಸಂತಾನವನ್ನು ಆಕೆಯಿಂದ ಉದ್ಭವಿಸಲು ಸಾಧ್ಯವಿಲ್ಲ. ಆದುದರಿಂದ ಆಕೆಗೆ ನಾನೊಂದು ಸಂತಾನವನ್ನು ಸಿದ್ಧ ಮಾಡಿದ್ದೇನೆ ಮತ್ತು ಒಂದು ಕನ್ಯೆಯು ಒಂದು ಮಗುವಿಗೆ ಜನ್ಮ ನೀಡುವಳು. ಆಮೆನ್. ಮತ್ತಾಯ 1 ವಾಕ್ಯ 23. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು.
ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವಳು. ಒಬ್ಬ ಕನ್ಯೆಯು ಗರ್ಭಿಣಿಯಾಗಿ ಮಗನನ್ನು ಹೆರುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಇಮ್ಯಾನುವೇಲ್ ಎಂದರೇನು? ದೇವರು ನಮ್ಮ ಜೊತೆಗೆ ಇದ್ದಾರೆ. ಇಮ್ ಅಂದರೆ ಜೊತೆಗೆ, ಮ್ಯಾನ್ ಅಂದರೆ ಮನುಷ್ಯ, ಯಾವೇಲ್ ಅಂದರೆ ಎಲೋಹಿಮ್. ನಿತ್ಯನಾದ ದೇವರು ಮನುಷ್ಯನ ದೇಹದೊಳಗೆ. ಇಮ್ಯಾನುವೇಲ್ ಶಾಶ್ವತ ದೇವರು ಮನುಷ್ಯನೊಳಗೆ. ಒಬ್ಬ ಕನ್ಯೆಯು ಒಂದು ಮಗುವನ್ನು ಹೆರುವಳು. ದೇವರು ಸೈತಾನನಿಗೆ ಹೇಳುತ್ತಾನೆ, ಕ್ರಿಸ್ಮಸ್ ಬರುತ್ತಾ ಇದೆ. ನೀನು ಭಾವಿಸಿದಿ ನೀನು ಜಯಶಾಲಿಯಾಗಿದ್ದಿ ಎಂದು. ನೀನು ಭಾವಿಸುತ್ತಿ ಮನುಷ್ಯನಿಂದ ಅವನ ಅಧಿಕಾರ, ಪ್ರಭುತ್ವ, ದೊರೆತನ ಕಸಿದುಕೊಂಡಿದಿ ಎಂದು. ನೀನು ಭಾವಿಸುತ್ತಿ ನೀನು ಮನುಷ್ಯನನ್ನು ನಾಶಪಡಿಸಿದಿ ಎಂದು. ಭೂಮಿಯ ಮೇಲೆ ಶಾಶ್ವತವಾಗಿ ನಿನ್ನ ಪ್ರಭುತ್ವ ಸ್ಥಾಪಿಸುತ್ತಿ ಎಂದು. ಆದರೆ ನಿನಗೆ ಕ್ರಿಸ್ಮಸ್ ಶುಭಾಶಯಗಳು, ಸರಿಯಲ್ಲವೇ? ದೇವರು ಸೈತಾನನಿಗೆ ಹೇಳುತ್ತಾರೆ, ಸ್ತ್ರೀಯ ಗರ್ಭದಿಂದ ಒಂದು ಮಗುವನ್ನು ತರುತ್ತೇನೆ ಮತ್ತು ಆ ಮಗುವು ನಿನ್ನ ತಲೆಯನ್ನು ಜಜ್ಜುವನು. ಆಮೆನ್. ಆದುದರಿಂದ ನಾವು ಓದುತ್ತೇವೆ, ಮತ್ತಾಯ ಅಧ್ಯಾಯ 28 ವಾಕ್ಯ 18. ಯೇಸು ಅವರ ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯೇಸು ಇದನ್ನು ಯಾವಾಗ ಹೇಳಿದರು? ಆತನು ಸತ್ತವರೊಳಗಿಂದ ಪುನರುತ್ಥಾನವಾಗಿ ಮರಣವನ್ನು ಜಯಿಸಿದ ಮೇಲೆ, ಸರಿಯಲ್ಲವೇ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಅಂದರೆ ಅಲ್ಲಿಯವರೆಗೆ ಆ ಅಧಿಕಾರವು ಅವನಿಗೆ ಇರಲಿಲ್ಲ, ಸರಿಯಲ್ಲವೇ? ಹೌದು. ಆತನು ಸತ್ತು ಪುನರುತ್ಥಾನಗೊಂಡ ಮೇಲೆ ಆತನು ಹೇಳುತ್ತಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಇರುವ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಸ್ತ್ರೀಯ ಸಂತಾನವು ಬಂದು ಸೈತಾನನು ಮನುಷ್ಯನಿಂದ ಕದ್ದ ಪ್ರಭುತ್ವವನ್ನು ಪುನರ್ ಸ್ಥಾಪಿಸುತ್ತಾನೆ. ಆಮೆನ್. ಆತನು ಮನುಷ್ಯನಾಗಿ ಯಾಕೆ ಬರಬೇಕಿತ್ತು? ಫುಟ್ಬಾಲ್ನಲ್ಲಿ ಒಂದು ಆಫ್ ಸೈಡ್ ಎಂದು ಕರೆಯುತ್ತಾರೆ. ಹಾಗೆಂದರೇನು? ಟೀಮಿನ ಒಬ್ಬ ಸದಸ್ಯ ಒಂದು ಬದಿಯಲ್ಲಿ ಹಾಗೂ ಉಳಿದವರನ್ನು ಇನ್ನೊಂದು ತಪ್ಪು ಬದಿಯಲ್ಲಿ ಹಾಕುವುದು, ಹೌದಲ್ಲವೇ? ಇದು ಇಡೀ ಟೀಮಿನ ಮೇಲೆ ಪರಿಣಾಮ ಬೀರುತ್ತದೆ. ಒಬ್ಬ ಮನುಷ್ಯ ಆದಾಮನು ಇಡೀ ಮಾನವ ಕುಲವನ್ನು ತಪ್ಪು ಪಕ್ಷದಲ್ಲಿ ಹಾಕಿದ. ಒಬ್ಬ ಮನುಷ್ಯನ ಪಾಪದಿಂದ ಎಲ್ಲರೂ ಪಾಪ ಮಾಡಿದರು. ಆದ್ದರಿಂದ ಯಾರೂ ನೀತಿವಂತರಿಲ್ಲ. ಆದರೆ ದೇವರ ತೀರ್ಪು ಮತ್ತು ಆತನು ಆಡಿದ ವಾಕ್ಯದ ಬೇಡಿಕೆಯಂತೆ ಮನುಷ್ಯನು ಸಾಯಬೇಕು. ಯಾಕೆಂದರೆ ಮನುಷ್ಯನು ಪಾಪ ಮಾಡಿದ ಮೇಲೆ ಅವನು ಸಾಯಬೇಕು. ಇಲ್ಲಿ ಆದಾಮನು ಸತ್ತನೆ? ಹೌದು, ಆತ್ಮಿಕವಾಗಿ ಸತ್ತನು. ಅದು ನಿಮಗೆ ಹೇಗೆ ತಿಳಿಯಿತು? ಹೇಗೆಂದರೆ ದೇವರ ವಾಕ್ಯವು ಹೇಳುತ್ತದೆ, ದೇವರ ಮಹಿಮೆಯು ಆತನನ್ನು ಬಿಟ್ಟು ಹೋಯಿತು. ಆದುದರಿಂದ ಆತ್ಮಿಕ ಮರಣ ಆಗಿಂದಾಗಲೇ ಅಲ್ಲಿ ಜರುಗಿತು, ಆ ಅವಿಧೇಯತೆಯ ಗಳಿಗೆಯಲ್ಲಿ. ಆದರೆ ಆದಾಮನು ಮತ್ತು 900 ವರ್ಷ ಬದುಕಿದನು. ನಂತರ ಬಂತು ದೈಹಿಕ ಮರಣ. ಹೌದು, ಅವಿಧೇಯತೆಯ ಗಳಿಗೆಯಲ್ಲಿಯೇ ಆತ್ಮಿಕ ಮರಣ ಬಂತು ಹಾಗೂ
900 ವರ್ಷದ ನಂತರ ದೈಹಿಕ ಮರಣ ಬಂತು. ಯೇಸುವು ಶಿಲುಬೆಯಲ್ಲಿ ಏನನ್ನು ಹೇಳಿದರು? ನೀನು ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ನೀನು ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಹಾಗೆಂದರೇನು? ಆತನು ಯೇಸುವು ಆತ್ಮಿಕ ಮರಣವನ್ನು ಮೊದಲು ಅನುಭವಿಸಿದ, ನಂತರ ದೈಹಿಕ ಮರಣವನ್ನು ಹೊಂದಿದ, ಸರಿಯಲ್ಲವೇ? ಆದಾಮನು ಮೊದಲು ಆತ್ಮಿಕ ಮರಣವನ್ನು ಹೊಂದಿದ, ನಂತರ ದೈಹಿಕ ಮರಣವನ್ನು ಹೊಂದಿದ. ಯೇಸುವು ಶಿಲುಬೆಯಲ್ಲಿ ಮೊದಲು ಆತ್ಮಿಕ ಮರಣವನ್ನು ಹೊಂದಿದ, ಅಂದರೆ ಆತನು ದೇವರಿಂದ ಬೇರ್ಪಟ್ಟನು ಮತ್ತು ಅಲ್ಲಿ ಆತನು ಮಹಾಧ್ವನಿಯಿಂದ ಕೂಗಿಕೊಂಡ, ನೀನ್ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಅಂದರೆ ಅಲ್ಲಿ ಅವನು ಕೈಬಿಟ್ಟ, ದೇವರಿಂದ ಬೇರ್ಪಟ್ಟ ಅನುಭವವನ್ನು ಪಡೆದ. ಆತ್ಮಿಕ ಮರಣ, ತಂದೆಯಿಂದ ಬೇರ್ಪಟ್ಟ, ನಂತರ ದೈಹಿಕ ಮರಣವನ್ನು ಹೊಂದಿದ. ಆದಾಮನು 2 ಮರಣವನ್ನು ಅನುಭವಿಸಿದ. ಯೇಸುವು ಅವನ ಪರವಾಗಿ, ಮಾನವ ಕುಲದ ಪರವಾಗಿ ಈ 2 ಮರಣವನ್ನು ಅನುಭವಿಸಿದ. ಆಮೆನ್. ಇಬ್ರಿಯರಿಗೆ ಅಧ್ಯಾಯ 10 ವಾಕ್ಯ 5. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞಗಳು ಕಾಣಿಕೆಗಳು ನಿನಗೆ ಇಷ್ಟವಾಗಿರಲಿಲ್ಲ, ಆದರೆ ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿರುವೆ. ಇದು ನಿಮ್ಮ ಬೈಬಲ್ನಲ್ಲಿ ಬರೆದಿದೆಯೇ? ಅದು ಏನನ್ನು ಹೇಳುತ್ತದೆ? ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿರುವೆ, ಭ್ರೂಣವನ್ನು ಅಲ್ಲ. ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿರುವೆ. ಸಿದ್ಧ ಮಾಡಿಕೊಟ್ಟಿರುವೆ ಎಲ್ಲಿ? ಒಂದು ಗರ್ಭದೊಳಗೆ. ಒಂದು ದೇಹವನ್ನು ಸಿದ್ಧ ಮಾಡಿ ಒಬ್ಬ ಕನ್ಯೆಯ ಗರ್ಭದಲ್ಲಿ ಇಟ್ಟಿರುತ್ತಾನೆ. ಆಮೆನ್. ಆದುದರಿಂದ ಯೇಸುವು ಹೇಳುತ್ತಾರೆ, ಒಂದು ದೇಹವನ್ನು ನೀನು ನನಗಾಗಿ ಸಿದ್ಧ ಮಾಡಿಕೊಟ್ಟಿರುವೆ. ಅರ್ಥವಾಯ್ತಲ್ಲವೇ? ಅನೇಕ ಸಲ ಜನರು ತಿಳಿದುಕೊಳ್ಳಲು ಕಷ್ಟಪಡುತ್ತಾರೆ. ಮರಿಯಳು ಒಬ್ಬ ಪಾಪಿಯಾಗಿದ್ದು ಆಕೆಯು ಹೇಗೆ ಯೇಸುವನ್ನು ಹೊತ್ತುಕೊಂಡಳು? ಆಕೆಯ ಗರ್ಭದಲ್ಲಿ ಹಾಗೂ ಆಕೆಯ ರಕ್ತವು ಭ್ರಷ್ಟಗೊಂಡ ರಕ್ತ. ಅನೇಕ ಜನರು ಕಷ್ಟಪಡುವ ದೊಡ್ಡ ಪ್ರಶ್ನೆ ಎಂದರೆ, ಮರಿಯಳು ಪಾಪಿಯಾಗಿ, ಅಂದರೆ ರೋಮಾಪುರದವರಿಗೆ ಅಧ್ಯಾಯ 3 ವಾಕ್ಯ 23ರಲ್ಲಿ ಹೇಳಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಎಂದ ಮೇಲೆ ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬನು ಪಾಪಿ. ಹಾಗಿರುವಾಗ ಮರಿಯಳು ಪಾಪಿಯಾಗಿ ಸಹ ಮಗುವಿನ ರಕ್ತ ಹೇಗೆ ಪರಿಶುದ್ಧವಾಗಿರುವುದು? ಸರಿಯಲ್ಲವೇ? ಈಗ ದೇವಶಾಸ್ತ್ರಜ್ಞರು ಹೇಳಲು ಪ್ರಾರಂಭಿಸಿದರು, ಮರಿಯಳು ಪಾಪವಿಲ್ಲದೆ ಜನಿಸಿದಳೆಂದು. ಹಾಗಾದರೆ ಆಕೆಯು ಎಲ್ಲಿಂದ ರಕ್ತವನ್ನು ಪಡೆದಳು? ಅರ್ಥವಾಯಿತೆ? ಪ್ರತಿಯೊಬ್ಬ ಮನುಷ್ಯನ ರಕ್ತ ಭ್ರಷ್ಟಗೊಂಡ ರಕ್ತ, ಸರಿಯಲ್ಲವೇ? ಮರಿಯಳು ಪಾಪವಿಲ್ಲದೆ ಜನಿಸಿದರೆ ಆಕೆಯ ರಕ್ತ ಎಲ್ಲಿಂದ ಬಂತು? ಆಕೆಯ ರಕ್ತದ ಮೂಲ ಯಾವುದು? ಭ್ರಷ್ಟವಲ್ಲದ ರಕ್ತವನ್ನು ಪಡೆಯಲು ಆಕೆಯು ಒಬ್ಬ ಮನುಷ್ಯನಿಗೆ ಹುಟ್ಟಿದರೆ ಆಕೆಯ ರಕ್ತವು ಭ್ರಷ್ಟಗೊಂಡ ರಕ್ತ. ರೋಮಾಪುರದವರಿಗೆ ಅಧ್ಯಾಯ 3 ವಾಕ್ಯ 23ರಲ್ಲಿ ಹೇಳಿದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಪಾಪಿ. ಯಾಕೆಂದರೆ ಜನರು ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ. ನನಗಾಗಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದಿ.
ಯೇಸುವಿನ ದೇಹವನ್ನು ಗರ್ಭದೊಳಗೆ ಸಿದ್ಧ ಮಾಡಿಕೊಟ್ಟಿದ್ದನು. ಸರಿಯಲ್ಲವೇ? ಆಮೆನ್. ಪ್ರಕಟಣೆ ಅಧ್ಯಾಯ 13 ವಾಕ್ಯ 8. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಮರಿಯದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪುಸ್ತಕದಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ಆರಾಧನೆ ಮಾಡುವರು. ಕುರಿಮರಿಯಾದಾತನನ್ನು ಕೊಯ್ಯಲ್ಪಟ್ಟಿತು ಯಾವಾಗ? ಜಗದುತ್ಪತ್ತಿಗೆ ಮೊದಲೇ. ಜಗತ್ತಿಗೆ ಅಡಿಪಾಯವನ್ನು ಹಾಕುವ ಮೊದಲೇ ದೇವರು ಕೊಯ್ಯಲು ಒಂದು ಕುರಿಮರಿಯನ್ನು ಸಿದ್ಧ ಮಾಡಿಟ್ಟಿದ್ದನು. ಜನರ ಪಾಪಗೋಸ್ಕರ, ಮನುಷ್ಯನ ವೈಫಲ್ಯಗಳಿಗೋಸ್ಕರ ಜಗದುತ್ಪತ್ತಿಗೆ ಮೊದಲೇ ಕುರಿಮರಿಯನ್ನು ಕೊಯ್ಯಲ್ಪಟ್ಟಿತ್ತು. ಹೌದು, ದೇವರು ಜಗತ್ತಿಗೆ ಅಡಿಪಾಯವನ್ನು ಹಾಕುವ ಮೊದಲೇ ದೇವರು ಕೊಯ್ಯಲು ಒಂದು ಕುರಿಮರಿಯನ್ನು ಸಿದ್ಧ ಮಾಡಿಟ್ಟಿದ್ದನು. ಸ್ನಾನಿಕ ಯೋಹಾನನು ಯೇಸುವಿನ ಕಡೆಗೆ ಕೈ ತೋರಿಸಿ ಹೇಳುತ್ತಾನೆ, ಅಗೋ, ಲೋಕದ ಪಾಪವನ್ನು ನಿವಾರಣೆ ಮಾಡಲು ದೇವರು ನೇಮಿಸಿದ ಯಜ್ಞದ ಕುರಿಮರಿ. ಯಾವ ಕುರಿಮರಿ? ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಮರಿ. ಸರಿಯಲ್ಲವೇ? ಆಮೆನ್. ಆತ್ಮಿಕ ಪ್ರಪಂಚದಲ್ಲಿ ದೇವರು ಜಗತ್ತನ್ನು ತಯಾರು ಮಾಡುವಾಗ ಯೇಸುವನ್ನು ಮೊದಲೇ ಕೊಲ್ಲಲಾಯಿತು. ಆದರೆ ಅದನ್ನು ಜಗತ್ತಿಗೆ ಸ್ಪಷ್ಟಪಡಿಸಿದ್ದು ಹಲವು ಸಾವಿರ ವರ್ಷಗಳ ನಂತರ. ಯೇಸು ಮೊದಲೇ ತನ್ನನ್ನು ಮಾನವ ಕುಲಕ್ಕೆ ಬಲಿದಾನವಾಗಿ ನೀಡಿದ್ದರು, ಮನುಷ್ಯನನ್ನು ರಕ್ಷಿಸಲು. ಯಾವಾಗ? ಜಗದುತ್ಪತ್ತಿಗೆ ಮೊದಲೇ ಕುರಿಮರಿಯನ್ನು ಕೊಯ್ಯಲ್ಪಟ್ಟಿತ್ತು. ಸರಿಯಲ್ಲವೇ? ಆತ್ಮಿಕ ಪ್ರಪಂಚದಲ್ಲಿ ಯೇಸುವನ್ನು ಮೊದಲೇ ಕೊಲ್ಲಲಾಯಿತು, ಮಾನವ ಕುಲದ ಬಿಡುಗಡೆಗೆ. ಅಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದರು. ಹೌದು, ಒಂದು ಸ್ತ್ರೀಯ ಗರ್ಭದೊಳಗೆ ಸ್ಥಳವನ್ನು ಸಿದ್ಧ ಮಾಡಿಟ್ಟಿದ್ದರು. ಅಲ್ಲಿ ಆ ಸ್ತ್ರೀಯ ಭ್ರಷ್ಟಗೊಂಡ ರಕ್ತವು ಮಗುವಿನ ಒಳ ಸೇರದಂತೆ. ಆಮೆನ್. ಆದುದರಿಂದ ದೇವರು ಸೈತಾನನನ್ನು ನೋಡಿ ಹೇಳುತ್ತಾರೆ, ಕ್ರಿಸ್ಮಸ್ ಶುಭಾಶಯಗಳು. ನೀನು ಏನನ್ನಾದರೂ ಮಾಡು, ನಾನು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿದ್ದೇನೆ. ನಾನು ನೋಡಿದ್ದೇನೆ ಮತ್ತು ಅದಕ್ಕೋಸ್ಕರ ಒಂದು ಮಾರ್ಗವನ್ನು ಸಿದ್ಧ ಮಾಡಿದ್ದೇನೆ. ನೀನು ಯಾವುದನ್ನು ಮಾಡಿದರೂ ಅದನ್ನು ಲೆಕ್ಕಿಸದೆ ನಾನು ಅದಕ್ಕೋಸ್ಕರ ಮಾರ್ಗವನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಆಮೆನ್. ಹಾಲೆಲೂಯ. ಆದುದರಿಂದ ದೇವರು ಸೈತಾನನಿಗೆ ಕ್ರಿಸ್ಮಸ್ ಶುಭಾಶಯಗಳು ಅಂದರು. ಯಾವಾಗ? ಆದಿಕಾಂಡದಲ್ಲಿ. ಮತ್ತು ಯೇಸು ಬಂದು ಅದನ್ನು ಸ್ಪಷ್ಟಪಡಿಸಿದರು. ಆ ವಾಗ್ದಾನವನ್ನು ಸ್ತ್ರೀಯ ಸಂತಾನದಿಂದ. ಒಂದೇ ಒಂದು ಹೆಂಗಸು ಸಂತಾನವನ್ನು ಪಡೆದವಳು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ರಕ್ತವು ಭ್ರಷ್ಟಗೊಂಡಿತ್ತು. ಭ್ರಷ್ಟವಾಗಿಲ್ಲದ ಸಂತಾನವನ್ನು ನೀಡಲು ಪ್ರತಿಯೊಬ್ಬ ಮನುಷ್ಯನು ಸೋತಿದ್ದಾನೆ. ಆದುದರಿಂದ ದೇವರೇ ಒಂದು ದೇಹವನ್ನು ಸಿದ್ಧ ಮಾಡಿಟ್ಟಿದ್ದರು. ದೇವರ ವಾಕ್ಯ ಹೇಳುತ್ತದೆ, ನೀನು ನನಗಾಗಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಿ. ಆಮೆನ್. ಧರ್ಮೋಪದೇಶ ಕಾಂಡ ಅಧ್ಯಾಯ 1 ವಾಕ್ಯ 17. ನ್ಯಾಯ ವಿಚಾರಣೆ ಮಾಡುವಾಗ ಮುಖದಾಕ್ಷಿಣ್ಯ ಮಾಡದೆ ಪ್ರಮುಖರನ್ನು ಹಾಗೂ ಅಲ್ಪರನ್ನು ಸಮಾನವಾಗಿ ಕಾಣಬೇಕು. ನೀವು ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸುವವರಾದ ಕಾರಣ ಮನುಷ್ಯರ ಮುಖವನ್ನು ನೋಡಿ ಹೆದರಬೇಡಿರಿ. ನೀವು ತೀರಿಸಲಿಕ್ಕೆ ಆಗದ ವ್ಯಾಜ್ಯಗಳನ್ನು ನನ್ನ ಬಳಿಗೆ ತರಬೇಕು, ನಾನೇ ಅವುಗಳನ್ನು ತೀರಿಸುವೆನೆಂದು ಹೇಳಿದನು. ನ್ಯಾಯ ತೀರಿಸುವುದು ದೇವರು. ಆದುದರಿಂದ
ಮನುಷ್ಯರ ಮುಖವನ್ನು ನೋಡಿ ಹೆದರಬೇಡಿರಿ. ಮನುಷ್ಯರ ಮುಂದೆ ಮುಖದಾಕ್ಷಿಣ್ಯಕ್ಕೆ ಒಳಗಾಗಬೇಡಿರಿ, ಯಾಕೆಂದರೆ ನ್ಯಾಯ ತೀರಿಸುವುದು ದೇವರು. ಆಮೆನ್. ಕೀರ್ತನೆ 37 ವಾಕ್ಯ 28. ಯೆಹೋವನು ನ್ಯಾಯವನ್ನು ಮೆಚ್ಚುವವನು. ಹೌದು, ಯೆಹೋವನು ನ್ಯಾಯವನ್ನು ಮೆಚ್ಚುವವನು. ಆಮೆನ್. ಕೀರ್ತನೆ 9 ವಾಕ್ಯ 16. ಯೆಹೋವನು ನ್ಯಾಯ ತೀರಿಸುವವನಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಹೌದು, ಯೆಹೋವನು ನ್ಯಾಯ ತೀರಿಸುವವನಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ನ್ಯಾಯ ಮತ್ತು ತೀರ್ಪು ದೇವರ ಪರಿಶುದ್ಧತೆಯ ಭಾಗ್ಯವಾಗಿದೆ. ಆಮೆನ್. ಯೆಶಾಯ ಅಧ್ಯಾಯ 53 ವಾಕ್ಯ 4 ಮತ್ತು 5. ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಸಂಕಷ್ಟವನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹೌದು, ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಸಂಕಷ್ಟವನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಈಗಿನ ಕಾಲದಲ್ಲಿ ಜನರು ಭಾವಿಸುತ್ತಾರೆ, ಮಾನವ ಕುಲದ ಎಲ್ಲಾ ಸಮಸ್ಯೆಗಳಿಗೆ ಅವರಲ್ಲಿ ಪರಿಹಾರವಿದೆ ಎಂದು. ಹೌದು, ಅವನು ಚತುರನು, ಬುದ್ಧಿವಂತನು, ಜ್ಞಾನ, ಅರಿವು ಎಲ್ಲವೂ ಸಾಕಷ್ಟು ಇದೆ ಎಂದು ಭಾವಿಸುತ್ತಾನೆ. ಈಗ ಉತ್ತಮವಾದ ಯಾವುದನ್ನು ಬೌದ್ಧಿಕ ಮನಸ್ಸಿನಿಂದ ಮನುಷ್ಯನಿಗೆ ನೀಡಿದ್ದಾನೆ? ಪರಮಾಣು ಶಸ್ತ್ರಾಸ್ತ್ರಗಳು, ರಾಸಾಯನಿಕ ಆಯುಧಗಳು, ಜೈವಿಕ ಆಯುಧಗಳು, ಸರಿಯಲ್ಲವೇ? ಬುದ್ಧಿವಂತನಾದ ಮನುಷ್ಯನು ಒಬ್ಬ ವಿಜ್ಞಾನಿಯಾಗಿ ಅವನು ಸಿದ್ಧ ಮಾಡುವ ವಸ್ತುಗಳು ತನ್ನ ಅತಿ ಬುದ್ಧಿವಂತಿಕೆಯಿಂದ ಮನುಷ್ಯನ ನಾಶನದ ಆಯುಧಗಳನ್ನು ಮನುಷ್ಯನು ತನ್ನನ್ನೇ ನಾಶ ಮಾಡುತ್ತಾನೆ. ಆತನಲ್ಲಿ ಬೇರೆ ಯಾವುದೇ ಪರಿಹಾರವಿಲ್ಲ. ಆದರೆ ಅವನು ಉತ್ಪಾದಿಸುವ ಎಲ್ಲವುಗಳು ಅವನನ್ನು ಅವನ ಸುತ್ತಲಿರುವವರನ್ನು ನಾಶ ಮಾಡುತ್ತಾನೆ. ಸರಿಯಲ್ಲವೇ? ಮನುಷ್ಯನಲ್ಲಿ ಪರಿಹಾರವಿದೆಯೇ? ಹಲವಾರು ವರ್ಷಗಳು ಸಂದವು. ಬುದ್ಧಿವಂತಿಕೆಯು ಬೆಳೆದಿದೆ, ಅರಿವು ಹೆಚ್ಚಾಗಿದೆ. ಆದರೆ ದಿನಪತ್ರಿಕೆಯನ್ನು ತೆಗೆದು ಓದಿದರೆ ಏನನ್ನು ಓದುತ್ತೀರಿ? ಏನನ್ನು ನೋಡುತ್ತೀರಿ? ನರಮೇಧಗಳು, ನೈಸರ್ಗಿಕ ದುರಂತಗಳು ಅಥವಾ ಕೊಲೆಗಳು, ಅಪಘಾತಗಳು. ಹೌದು, ಕೇವಲ ನೋಡಿ, ನಾಶಗಳು, ದ್ವೇಷಗಳು, ಜಗಳಗಳು, ಬಡತನ, ಹಸಿವು, ನಿರಾಶ್ರಿತರು, ಭಯೋತ್ಪಾದಕರು, ಬಾಂಬುಗಳನ್ನು ಹಾಕುವುದು. ಅದಲ್ಲದೆ ಬೇರೇನು ಸುದ್ದಿ ಇದೆ? ಯಾವುದೇ ದಿನಪತ್ರಿಕೆಯನ್ನು ನೋಡಿ, ಪ್ರತಿದಿನ ಸುದ್ದಿ ಅದೇ ಆಗಿದೆ. ಈ ಭೂಮಿಯ ಪರಿಸ್ಥಿತಿ ಏನು? ಸಂಪೂರ್ಣ ಅವ್ಯವಸ್ಥೆ. ದೇವರು ಮನುಷ್ಯನನ್ನು ಸ್ವತಂತ್ರನಾಗಿರಲು ವಿನ್ಯಾಸಗೊಳಿಸಲಿಲ್ಲ. ನೀವು ಎಷ್ಟು ಒಳ್ಳೆಯ ಟಿವಿ ತೆಗೆದುಕೊಳ್ಳಿರಿ, ಫ್ರಿಡ್ಜ್ ಅನ್ನು ತಗೊಳ್ಳಿರಿ, ಅದಕ್ಕೆ ವಿದ್ಯುತ್ ಶಕ್ತಿಯ ಸಂಪರ್ಕವನ್ನು ನೀಡದೇ ಇದ್ದರೆ ಅದು ಹೇಗೆ ಕೆಲಸ ಮಾಡುವುದಿಲ್ಲವೋ ಹಾಗೆಯೇ ಮನುಷ್ಯನು ದೇವರಿಂದ ಸ್ವತಂತ್ರನಾಗಿ ಬದುಕಲು ಸಾಧ್ಯವಿಲ್ಲ. ಆದರೆ ಮನುಷ್ಯನ ಗರ್ವವು ಅವನನ್ನು ಸ್ವತಂತ್ರನನ್ನಾಗಿಡಲು ಬಯಸುತ್ತದೆ. ಹಾಗೂ ಅವನು ಏನನ್ನು ಉತ್ಪಾದಿಸುತ್ತಾನೆ ಅದೆಲ್ಲವೂ ಅವುಗಳು ಸಮಸ್ಯೆಗಳನ್ನು ಹೆಚ್ಚಿಸುತ್ತವೆ. ಸರಿಯಲ್ಲವೇ?
ಮನುಷ್ಯನು ಮಾಡುವುದೆಲ್ಲವೂ, ಬುದ್ಧಿವಂತರು ಉತ್ಪಾದಿಸುವುದೆಲ್ಲವೂ ತರುವುದು ಸಮಸ್ಯೆಗಳನ್ನು ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೇಳಿ ನೋಡಿ, ಅವನು ಭಯಭರಿತನಾಗಿದ್ದಾನೆ, ಆತಂಕದಿಂದಿದ್ದಾನೆ. ಅವರು ಚಿಂತೆಯಿಂದ ಇದ್ದಾರೆ. ಆರ್ಥಿಕತೆಯ ಕುಸಿತ, ಹಸಿವು, ಬ್ಯಾಂಕ್ಗಳ ಸಮಸ್ಯೆಗಳು, ಸಮಾಜವಾದ, ಕಮ್ಯುನಿಸಂ, ಪ್ರಜಾಪ್ರಭುತ್ವ. ಏನನ್ನು ಮಾಡಿದರೂ ಜನರ ಪರಿಸ್ಥಿತಿ ಸುಧಾರಿಸಿದೆಯೇ? ಇಲ್ಲ. ಜನರು ಬದಲಾವಣೆಯನ್ನು ಬಯಸುತ್ತಾರೆ. ಬೇರೆ ಬೇರೆ ಸರಕಾರಗಳನ್ನು ಪ್ರಯತ್ನಿಸುತ್ತಾರೆ. ಬೇರೆ ಬೇರೆ ಚುನಾವಣೆಗಳು, ಫಲಿತಾಂಶಗಳು. ಆದರೆ ಈ ಭೂಲೋಕದಲ್ಲಿದ್ದ ಅವ್ಯವಸ್ಥೆಗೆ ಮನುಷ್ಯನಲ್ಲಿ ಪರಿಹಾರವಿಲ್ಲ. ಆದುದರಿಂದ ಈ ಭೂಲೋಕಕ್ಕೆ ಬೇಕು ಕ್ರಿಸ್ಮಸ್. ಆಮೆನ್. ಆತನು ಮಾತ್ರ ಕಾರಣ ಈ ಋತುವಿಗೆ. ಹಿ ಈಸ್ ದ ರೀಸನ್ ಫಾರ್ ದ ಸೀಸನ್. ಭೂಲೋಕವು ಯೇಸುವನ್ನು ಸಂಭ್ರಮಿಸುವ ಅಗತ್ಯವಿದೆ. ಯಾಕೆಂದರೆ ಆತನಲ್ಲಿ ಮಾತ್ರ ಭರವಸೆ ಇದೆ. ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಆತನಲ್ಲಿ ನಿಮಗೆ ಪರಿಹಾರವಿದೆ. ಆಮೆನ್. ಸರಕಾರವು ನಿಮಗೊಂದು ಉದ್ಯೋಗವನ್ನು ನೀಡಬೇಕೆಂದು ನೀವು ಬಯಸಿದರೆ ನೀವು ನಿರಾಶೆಗೊಳ್ಳುತ್ತೀರಿ. ಸರಕಾರವು ನಿಮ್ಮನ್ನು ನೋಡಿಕೊಳ್ಳಬೇಕೆಂದು ನೀವು ಬಯಸಿದರೆ ನೀವು ನಿರಾಶೆಗೊಳ್ಳುತ್ತೀರಿ. ನಿಮ್ಮ ಅಗತ್ಯಗಳಿಗೆ, ಆರೋಗ್ಯಕ್ಕೆ ಸರಕಾರವನ್ನು ಅವಲಂಬಿಸಿದರೆ ನೀವು ನಿರಾಶೆಗೊಳ್ಳುತ್ತೀರಿ. ಆದರೆ ಆತನಲ್ಲಿ, ಯೇಸುವಿನಲ್ಲಿ ಪರಿಹಾರವಿದೆ. ಆತನಲ್ಲಿ ಭರವಸೆ ಇದೆ. ಆತನು ನಿಮ್ಮ ಆಧಾರವಾಗಿರುತ್ತಾನೆ. ನಿಮ್ಮ ಕೂದಲು ನರೆಯುವವರೆಗೆ ಆತನು ನಿಮ್ಮನ್ನು ಕಾಪಾಡುತ್ತಾನೆ. ಆತನು ನಿಮಗೆಲ್ಲವನ್ನು ಒದಗಿಸಲು ಶಕ್ತನಾಗಿದ್ದಾನೆ. ಆತನಲ್ಲಿ ಮಾತ್ರ ಭರವಸೆ ಇದೆ. ಆದುದರಿಂದ ಇದನ್ನು ಸುವಾರ್ತೆ ಎಂದು ಕರೆಯುತ್ತಾರೆ. ಆಮೆನ್. ಮಾನವ ಕುಲ ಮತ್ತು ಈ ಭೂಲೋಕಕ್ಕೆ ಕ್ರಿಸ್ಮಸ್ಸಿನ ಅಗತ್ಯವಿದೆ. ಆದುದರಿಂದ ಸೈತಾನನು ಬಹಳವಾಗಿ ಹೋರಾಡುತ್ತಾನೆ. ಸರಿಯಲ್ಲವೇ? ಈಗ ನೋಡಿ, ಜನರು ನಗರಗಳನ್ನು ಕಟ್ಟುತ್ತಾರೆ. ವೈರಿಯು ಧ್ವಂಸ ಮಾಡುತ್ತಾನೆ. ಅವನು ಮನುಷ್ಯನ ಅತೀ ದೊಡ್ಡ ವೈರಿ. ಹೌದು, ಅವನ ಅತೀ ದೊಡ್ಡ ಸಂಶೋಧನೆವೇನೆಂದರೆ ಜಗತ್ತಿನಾದ್ಯಂತ ವೆಬ್, ವರ್ಲ್ಡ್ ವೈಡ್ ವೆಬ್. ಅದು ಮನುಷ್ಯನ ನೈತಿಕ ಬದ್ಧತೆಯ ವೈಫಲ್ಯಕ್ಕೆ ಕಾರಣವಾಗಿದೆ. ಅದು ಜನರ ಮನಸ್ಸನ್ನು ಭ್ರಷ್ಟಗೊಳಿಸಿದೆ. ಅದು ಜನರು ಯಾವುದಕ್ಕೂ ಉಪಯೋಗಕ್ಕೆ ಬಾರದಂತೆ ಮಾಡುತ್ತದೆ. ಜನರು ವ್ಯಸನಿಗಳಾಗುವಂತೆ ಮಾಡುತ್ತದೆ. ಒಂದು ಕಡೆ ಸಿಕ್ಕಿಕೊಳ್ಳುವಂತೆ ಮಾಡುತ್ತದೆ. ಮನುಷ್ಯನು ಎಲ್ಲವನ್ನೂ ಸೃಷ್ಟಿಸಿದ್ದಾನೆ. ಅವೆಲ್ಲವೂ ಸಮಸ್ಯೆಗಳನ್ನು ತಂದಿವೆಯೇ ಹೊರತು ಪರಿಹಾರವನ್ನಲ್ಲ. ಆದುದರಿಂದ ಕ್ರಿಸ್ಮಸ್ ಎಂದರೆ ದೇವರು ಮನುಷ್ಯನಾಗಿ ಅವತರಿಸುವುದು. ದೈವತ್ವವು ಮಾನವತ್ವಕ್ಕೆ ಪ್ರವೇಶಿಸುವುದು. ಸೃಷ್ಟಿಕರ್ತನು ಸೃಷ್ಟಿಯೊಳಗೆ ಪ್ರವೇಶಿಸುವುದು. ಜೀವವು ಮರಣದೊಳಗೆ ಸೇರುವುದು. ಕೃಪೆಯು ಅವಮಾನ ಮತ್ತು ಅಗೌರವವನ್ನು ಪ್ರವೇಶಿಸುವುದು. ಹೌದು, ದೇವರು ಮನುಷ್ಯನೊಳಗೆ ಪ್ರವೇಶಿಸುವುದು. ಸ್ವರ್ಗವು ಭೂಲೋಕವನ್ನು ಸೇರುವುದು. ಆಮೆನ್. ಅನೇಕ ಸಲ ನಾವು ಕ್ರಿಸ್ಮಸ್ಸಿನ ಸಂಕೇತವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಥವಾ ಗುರುತಿಸಿಕೊಳ್ಳುವುದಿಲ್ಲ. ನಾವು ಅದರ ಚಿರಪರಿಚಿತೆಯಿಂದ, ಸುಖ ಭಾವನೆಯಿಂದ
ವಾಣಿಜ್ಯೀಕರಣದಿಂದ ಹಿಡಿದಿಟ್ಟಲ್ಪಟ್ಟಿದ್ದೇವೆ ಹಾಗೂ ನಾನು ಮತ್ತು ನೀವು ಅದರ ಸಂಕೇತವನ್ನು ನಮ್ಮ ಮೇಲೆ ಬೀರುವ ಪ್ರಭಾವವನ್ನು ಮರೆತಿದ್ದೇವೆ. ಇಲ್ಲಿ ದೇವರು ಮನುಷ್ಯನನ್ನು ಹಿಂಬಾಲಿಸುತ್ತಾರೆ. ಆತನ ಪ್ರೀತಿಯಿಂದ ಅವನನ್ನು ಬಿಡುಗಡೆಗೊಳಿಸಲು, ರಕ್ಷಿಸಲು, ಪುನರ್ಸ್ಥಾಪಿಸಲು ಅವನಿಗೆ ಮತ್ತೊಮ್ಮೆ ಭರವಸೆ ಮತ್ತು ಅವನ ಜೀವನಕ್ಕೆ ಒಂದು ಉದ್ದೇಶವನ್ನು ನೀಡಲು. ಆಮೆನ್. ಹಾಲೆಲೂಯ. ಯೆಶಾಯ ಅಧ್ಯಾಯ 9 ವಾಕ್ಯ 6 ಹೇಳುತ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು. ಯೆಶಾಯ ಪ್ರವಾದಿಯು ಯೇಸು ಈ ಪ್ರಪಂಚಕ್ಕೆ ಬರುವ ಹಲವು ವರ್ಷಗಳ ಮೊದಲೇ ಪ್ರವಾದನೆಯನ್ನು ಮಾಡಿದ್ದಾರೆ. ನಮಗೊಂದು ಮಗನು ದೊರೆತನು, ಆತನಿಗೆ ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದಿ. ನಮಗೊಂದು ಮಗನು ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆತನು ಒಂದು ರಾಜ್ಯವನ್ನು ನೀಡಲು ಬಂದನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆದುದರಿಂದ ಕ್ರಿಸ್ಮಸ್ ಯೇಸುವಿನ ಪ್ರೀತಿಯನ್ನು ನೆನಪಿಸುತ್ತದೆ. ಆತನು ತೆತ್ತ ಬೆಲೆಯನ್ನು ತಿಳಿಸುತ್ತದೆ ಹಾಗೂ ಅದು ದೇವರಲ್ಲಿ ನಮ್ಮ ಜವಾಬ್ದಾರಿಯನ್ನು ನೆನಪಿಸುತ್ತದೆ, ಹೊಣೆಗಾರಿಕೆಯನ್ನು ತಿಳಿಸುತ್ತದೆ. ಈ ಸುವಾರ್ತೆಗೆ ನಾವು ಸರಿಯಾಗಿ ಪ್ರತಿಕ್ರಿಯಿಸಲು ಯೇಸು ಸಂಪೂರ್ಣಗೊಳಿಸಿದ ಆ ಬಲಿದಾನದಲ್ಲಿ ನಮ್ಮ ನಂಬಿಕೆ ಮತ್ತು ವಿಶ್ವಾಸವನ್ನಿಡಲು, ವೈಯಕ್ತಿಕವಾಗಿ ಆತನನ್ನು ಹಿಂಬಾಲಿಸಲು, ಆತನ ವಾಕ್ಯಕ್ಕೆ ಮತ್ತು ತತ್ವಗಳಿಗೆ ವಿಧೇಯರಾಗಲು. ಆಮೆನ್. ಆದುದರಿಂದ ಲೌಕಿಕ ಜನರು ಕ್ರಿಸ್ಮಸ್ ಮತ್ತು ಕ್ರಿಶ್ಚಿಯನರನ್ನು ದ್ವೇಷಿಸುತ್ತಾರೆ. ಅವರಿಗೆ ಯೇಸುವಿನ ರಾಜ್ಯಕ್ಕೆ ವಿಧೇಯರಾಗಲು ಇಚ್ಛೆ ಇಲ್ಲ. ಆತನ ಬೋಧನೆಗೆ ವಿಧೇಯರಾಗಲು ಇಚ್ಛೆ ಇಲ್ಲ. ಆತನ ಆಡಳಿತಕ್ಕೆ ವಿಧೇಯರಾಗಲು ಇಚ್ಛಿಸುವುದಿಲ್ಲ. ಆತನ ವಾಕ್ಯಕ್ಕೆ ಅಥವಾ ಆತನ ಅಧಿಕಾರಕ್ಕೆ ವಿಧೇಯರಾಗಲು ಇಚ್ಛಿಸುವುದಿಲ್ಲ. ಸರಿಯಲ್ಲವೇ? ಆಮೆನ್. ಹೌದು, ಮನುಷ್ಯನ ಕಡೆಯಿಂದಲೂ ಜವಾಬ್ದಾರಿ ಇದೆ. ಆ ಸುವಾರ್ತೆಗೆ ವಿಧೇಯರಾಗಲು, ಪ್ರತಿಕ್ರಿಯಿಸಲು, ನಂಬಿ ಸ್ವೀಕರಿಸಲು ದೇವರು ಮನುಷ್ಯರಿಗೆ ನೀಡಿದ ಆ ಧರ್ಮಾರ್ಥ ಉಡುಗೊರೆಯನ್ನು. ಆಮೆನ್. ಹಾಲೆಲೂಯ. ಲೂಕ ಅಧ್ಯಾಯ 2 ವಾಕ್ಯ 8-14. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವುಂಟು ಮಾಡುವ ಶುಭವಾರ್ತೆಯನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಅದರ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದು ನೀವು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಸ್ವರ್ಗೀಯ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮನುಷ್ಯರೊಳಗೆ ಸಮಾಧಾನ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಕ್ರಿಸ್ಮಸ್ ದಿನ ಏನು ಸಂಭವಿಸಿತು? ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡಿತು, ಶುಭವಾರ್ತೆಯನ್ನು ತಿಳಿಸಿತು.
ಭೂಲೋಕದಲ್ಲಿ ಶಾಂತಿಯು, ಮನುಷ್ಯರೊಳಗೆ ಸಮಾಧಾನ. ಜನರಿಗೆಲ್ಲ ಸಂತೋಷ, ಅಂದರೆ ಯಾರೆಲ್ಲ ನೋವಿನಿಂದ ಇದ್ದಾರೆ, ಹೋರಾಟದ ಹೊರೆಯಿಂದ ಇದ್ದಾರೆ, ಅವರಿಗೆಲ್ಲ ಒಂದೇ ಮೂಲ, ಯೇಸುವಿನ ಕಡೆ ನೋಡುವುದು. ಆತನಲ್ಲಿ ಸಂತೋಷವಿದೆ. ಆತನು ಈ ಭೂಲೋಕದಲ್ಲಿ ಸಂತೋಷಕ್ಕೆ ಮೂಲನು, ಕಾರಣನು. ಆಮೆನ್. ಆತನು ಜೀವನದ ಆಧಾರ. ನೀವು ಕತ್ತಲಲ್ಲಿದ್ದರೆ ಆತನು ಬೆಳಕು, ಸರಿಯಲ್ಲವೇ? ನಿಮ್ಮ ಹೃದಯವು ಆತಂಕದಿಂದಿದ್ದರೆ ಆತನು ಸಮಾಧಾನ. ಆತನು ಸಮಾಧಾನದ ಕುವರನು. ಮನುಷ್ಯನೊಳಗೆ ಸಮಾಧಾನ, ಭೂಲೋಕದಲ್ಲಿ ಶಾಂತಿಯು, ಭೂಲೋಕದ ಸಂತೋಷ, ಸರಿಯಲ್ಲವೇ? ಆಮೆನ್. ಕ್ರಿಸ್ಮಸ್ ಅದನ್ನೇ ತರುತ್ತದೆ. ಅದು ನಿಮಗೆ ಭರವಸೆಯನ್ನು ನೀಡುತ್ತದೆ. ಪ್ರಪಂಚದಲ್ಲಿರುವ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಅವ್ಯವಸ್ಥೆ ಇರಲಿ, ಆತನಲ್ಲಿ ಶಾಂತಿ ಇದೆ, ಆತನಲ್ಲಿ ಸಂತೋಷವಿದೆ. ಆಮೆನ್. ಆತನಲ್ಲಿ ಪರಿಹಾರವಿದೆ. ಆತನು ಮಾರ್ಗವನ್ನು ಸಿದ್ಧಪಡಿಸುವವನು. ಆಮೆನ್. ಸೈತಾನನು ದೇವರಿಗೆ ಕಟ್ಟಿ ಹಾಕಿದ್ದೇನೆ ಎಂದು ಹೇಳುವಾಗ ದೇವರು ಹೇಳಿದರು, ಕ್ರಿಸ್ಮಸ್ ಶುಭಾಶಯಗಳು, ಸರಿಯಲ್ಲವೇ? ಆತನು ದೇವರು ಕೊನೆಯ ವಾಕ್ಯವನ್ನು ಬರೆಯುವವನು. ನೀವು ಎಲ್ಲವೂ ಕೊನೆಗೊಂಡಿತು ಎಂದು ತಿಳಿದುಕೊಳ್ಳುವಾಗ ಅಲ್ಲಿ ಬೇರೊಂದು ಮಾರ್ಗವಿದೆ. ಆತನು ಒಂದು ದಾರಿಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಆಮೆನ್. ನಿಮ್ಮ ಅತಿ ಕೆಟ್ಟ ಸಮಯದಲ್ಲಿ ಸಹ ಅಲ್ಲೊಂದು ಮಾರ್ಗವಿದೆ. ಆಮೆನ್. ಸೈತಾನನು ಭಾವಿಸಿದ ಶಾಶ್ವತವಾಗಿ ಮಾನವ ಕುಲವನ್ನು ನಾಶ ಮಾಡುತ್ತೇನೆಂದು. ಆತನು ಭಾವಿಸಿದ ಭೂಮಿಯ ಮೇಲೆ ದೊರೆತನ ಮತ್ತು ಪ್ರಭುತ್ವವನ್ನು ಸಾಧಿಸುತ್ತಾನೆಂದು. ಆದರೆ ದೇವರು ಹೇಳಿದರು, ನೀನೊಂದು ಸ್ತ್ರೀಯನ್ನು ಉಪಯೋಗಿಸಿದರೆ ನಾನು ಅದೇ ಸ್ತ್ರೀಯನ್ನು ಉಪಯೋಗಿಸುತ್ತೇನೆ. ಆಕೆಯ ಸಂತಾನವು ನಿನ್ನನ್ನು ಜಜ್ಜುವುದು. ಆಮೆನ್. ಹಾಲೆಲೂಯ. 1 ಕೊರಿಂಥದವರಿಗೆ ಅಧ್ಯಾಯ 13 ವಾಕ್ಯ 8. ಪ್ರೀತಿಯು ಎಂದಿಗೂ ನಿಂತು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವು, ಅನ್ಯ ಭಾಷೆಗಳು ನಿಂತು ಹೋಗುವು, ತಿಳುವಳಿಕೆಯೋ ಇಲ್ಲದಂತಾಗುವುದು. ಪ್ರೀತಿಯು ಎಂದಿಗೂ ನಿಂತು ಹೋಗುವುದಿಲ್ಲ. ದೇವರ ಪ್ರೀತಿ ಮಾನವ ಕುಲಕ್ಕೆ ಎಂದೂ ನಿಂತು ಹೋಗುವುದಿಲ್ಲ. ಕ್ರಿಸ್ಮಸ್ ಆ ಸಂದೇಶವನ್ನು ನೀಡುತ್ತದೆ. ಆಮೆನ್. ದೇವರ ಪ್ರೀತಿ ಮಾನವ ಕುಲಕ್ಕೆ ಎಂದೂ ನಿಂತು ಹೋಗುವುದಿಲ್ಲ. ಆಮೆನ್. ಯಾಕೆಂದರೆ ದೇವರ ವಾಕ್ಯ ಹೇಳುವುದಿಲ್ಲ ದೇವರಲ್ಲಿ ಪ್ರೀತಿ ಇದೆ ಎಂದು. ಆದರೆ ದೇವರು ಪ್ರೀತಿಯಾಗಿದ್ದಾರೆ ಮತ್ತು ಆ ಪ್ರೀತಿ ಎಂದಿಗೂ ನಿಂತು ಹೋಗುವುದಿಲ್ಲ. ಆಮೆನ್. ಮನುಷ್ಯನ ಪ್ರೀತಿಯು ನಿಲ್ಲಬಹುದು, ಜನರ ಪ್ರೀತಿಯು ನಿಲ್ಲಬಹುದು, ಆದರೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಮತ್ತು ಆ ಪ್ರೀತಿಯು ಎಂದಿಗೂ ನಿಲ್ಲುವುದಿಲ್ಲ. ಆದುದರಿಂದ ಕ್ರಿಸ್ಮಸ್ ದೇವರ ಪ್ರೀತಿಯ ಮರು ದೃಢೀಕರಣವಾಗಿದೆ. ದೇವರ ಪ್ರೀತಿಯು ಎಂದಿಗೂ ನಿಲ್ಲುವುದಿಲ್ಲ. ಆಮೆನ್. ಹಾಲೆಲೂಯ. ನಿಮ್ಮ ನೆರೆಯವರಿಗೆ ಹೇಳಿ, ಆತನ ಪ್ರೀತಿಯು ನಿಮ್ಮಲ್ಲಿ ಎಂದಿಗೂ ನಿಲ್ಲುವುದಿಲ್ಲ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಕ್ರಿಸ್ಮಸ್ ಶುಭಾಶಯಗಳು. ಯಾರೆಲ್ಲ ನಿಮ್ಮ ಜೀವನವನ್ನು ಯೇಸುವಿಗೆ ಸಮರ್ಪಿಸಲು ಆಶಿಸುತ್ತೀರಿ ಅವರು ನನ್ನ ಜೊತೆ ಈ ಪ್ರಾರ್ಥನೆಯನ್ನು ಮಾಡಿರಿ. ಯೇಸುವೇ, ನಾನು ನನ್ನ ಜೀವನವನ್ನು
ನಿನಗೆ ಸಮರ್ಪಿಸುತ್ತೇನೆ. ನಾನು ಒಬ್ಬ ಪಾಪಿ ಎಂದು ಅರಿತುಕೊಳ್ಳುತ್ತೇನೆ. ನೀನು ನನಗಾಗಿ ಶಿಲುಬೆಯಲ್ಲಿ ನನ್ನ ಪಾಪಗೋಸ್ಕರ ಮರಣ ಹೊಂದಿದ್ದಕ್ಕೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ರಕ್ತದಲ್ಲಿ ನನ್ನ ಪಾಪಗಳಿಗೆ ಕ್ಷಮೆ ಉಂಟು. ನೀನು ನನ್ನ ಪಾಪಗೋಸ್ಕರ ಶಿಲುಬೆಯ ಮರಣವನ್ನು ಹೊಂದಿದ್ದಿ ಎಂದು ನಾನು ನಂಬುತ್ತೇನೆ. ನಿಮ್ಮ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿರಿ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಾನು ಪಾಪವನ್ನು, ಲೋಕವನ್ನು, ಸೈತಾನನನ್ನು ತಿರಸ್ಕರಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಯೇಸುವೇ, ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ನೀವು ಬರಲು ಅಡ್ಡಿ ಮಾಡುವ ಎಲ್ಲ ನನ್ನ ಪಾಪಗಳಿಂದ, ನನ್ನ ವಂಶಾವಳಿಯಿಂದ, ನನ್ನ ಪೂರ್ವಜರಿಂದ, ನನ್ನ ಮೇಲೆ ಅವುಗಳಿಗೆ ಇರುವ ಅಧಿಕಾರದಿಂದ ನನಗೆ ಬಿಡುಗಡೆಯನ್ನು ನೀಡಿರಿ. ನನ್ನ ಪಾಪಗಳನ್ನು ನಿಮ್ಮ ರಕ್ತದಿಂದ ಕ್ಷಮಿಸಿರಿ. ಪವಿತ್ರಾತ್ಮರೇ, ನನ್ನಲ್ಲಿ ಬನ್ನಿರಿ. ಯೇಸುವೇ, ನನ್ನ ಜೀವನದಲ್ಲಿ ಬನ್ನಿರಿ. ಈ ದಿನ ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಬರಲು ಆಹ್ವಾನಿಸುತ್ತೇನೆ ಮತ್ತು ನನ್ನ ಸ್ವಂತ ರಕ್ಷಕನೆಂದು ಸ್ವೀಕರಿಸುತ್ತೇನೆ. ಆಮೆನ್. Hallelujah. Father, we thank you for every life in this place. We bring them under your blood and lordship. We thank you for your love that you bestowed over each and every one of our lives, Lord. For having given us the privilege to be called the sons of God. For the price that you paid for our redemption, Lord. For our forgiveness, Lord. To give us the grace to be called your sons, Lord. We thank you for that love. We entrust every life into your hands. We pray that you fill our hearts, Lord, with your love, Lord. Touch and transform each and every life in this place for your glory, Lord. May our hearts, our minds, our understanding be open, Lord, to a deeper knowledge of you, of your love towards us, Lord, and cause our hearts to be drawn closer to you, Lord Jesus, and to step into all that you have purposed for our lives, Lord. Every life in this place, we bring them under your blood and lordship, and we speak forth for your times of refreshing, your times of glory, to visit every life in this place, Lord. May this be a time of fresh hunger, fresh love for you and for your word, Lord. May there be your glory. May your glory rest upon every life, Lord. May your presence, Lord, touch and transform every life in this place. May their lives be transformed by your love, Lord. Reveal more of you in these days, Lord, that they might have a deeper encounter with you. May their hearts burn with love for thee, Lord. Open their minds, Lord, their hearts, Lord, their understanding, Lord, to your word and to your truth, Lord. Let every works of darkness depart from the lives of your people. I wash and seal every life by your blood. May them be drawn to a place of deep hunger. Out of every region of darkness, may let light be set free in the name of Jesus. Oh, from every shadow of death, I speak freedom in the name of Jesus. Let lives be freed from every region of darkness, whatever the region of darkness be. Oh, whether it be affliction, whether it be sin, whether it be curse, let the lives of your people be set free in the name of Jesus. Oh, from every region of darkness, I speak freedom to your people. Oh, everyone who is under the shadow of darkness and sitting in the shadow of darkness, I speak liberty and freedom. Let the light of your gospel and the light of your word flow forth into every life in this place. May their souls live for your glory. I speak life upon every hearer in the name of Jesus. Your light to flow forth, dispelling the works of darkness, exposing and destroying the works of the enemy. May lives be freed for your glory. Let your truth set your people free. Touch and transform every life for your glory, Lord. Cause them to step into all that you have prepared for them. Visit every life in this place.
Let every word that is spoken, let it bear rich fruit in the lives of your people. Transforming lives, Father. Visit them with your glory. In Jesus' name. Amen. Amen. Shalom. Go in the peace of the Lord. Lord be with you. Amen.